2024 ಮಹಾಭಾರತದ ಮಹಾ ಸಮೀಕ್ಷೆಯ ಗುಟ್ಟು. ರಾಮ ಮಂದಿರ ಲೋಕಾರ್ಪಣೆಯ ಬಳಿಕ ಮೊದಲ ಸರ್ವೆ. ಮೋದಿ ವರ್ಸಸ್ ಇಂಡಿಯಾ ಮೈತ್ರಿಯ ಭವಿಷ್ಯ ಏನು? ರಾಮ ಮಂದಿರ ಲೋಕಾರ್ಪಣೆಯ ನಂತರ ಮೊದಲ ಸರ್ವೆ ಇದು. ಮೋದಿ ವರ್ಸಸ್ ಇಂಡಿಯಾ ಮೈತ್ರಿಕೂಟ. ಟೈಮ್ಸ್ ನೌ ಹಾಗೂ ಇಂಡಿಯಾ ಟುಡೆಯ ಸಮೀಕ್ಷೆಯ ರಹಸ್ಯ. ಎರಡು ಸಮೀಕ್ಷೆಯಲ್ಲಿ ಎನ್ಡಿಎಗೆ ಎಷ್ಟು ಸ್ಥಾನ, ಐಎನ್ಡಿಎಗೆ ಎಷ್ಟು ಸ್ಥಾನ? ಮೋದಿ ವಿರೋಧಿಗಳ ನಿದ್ದೆಗೆಡಿಸಿದ್ವ ಈ ಎರಡೂ ಸಮೀಕ್ಷೆಗಳು. ಈ ಎರಡು ಸಮೀಕ್ಷೆಯಲ್ಲಿ ಎನ್ಡಿಎಗೆ ಎಷ್ಟು ಸ್ಥಾನ ಸಿಗುತ್ತೆ, ಐಎನ್ಡಿಎಗೆ ಎಷ್ಟು ಸ್ಥಾನ? ಲೋಕಸಭಾ ಚುನಾವಣೆಯ ದಿನಗಳು ಹತ್ತಿರ ಆಗ್ತಾ ಇದೆ. ಟಿಕೆಟ್ ಆಕಾಂಕ್ಷಿಗಳು ದುಂಬಾಲು ಬೀಳ್ತಾ ಇದ್ದಾರೆ. ಮತ್ತೊಂದು ಕಡೆ ಟಿಕೆಟ್ ಲೆಕ್ಕಾಚಾರಗಳು ನಡೀತಾ ಇವೆ. ಇದೆಲ್ಲದರ ನಡುವೆ ಮತ್ತೊಂದು ಸಲ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಮೋದಿ ಮತ್ತೆ ಹೇಳ್ತಿದ್ದಾರೆ. 400 ಪಾರ್, ಎನ್ಡಿಎ 400 ಪಾರ್ ಬರುತ್ತೆ ಅಂತಿದ್ದಾರೆ, 400ಕ್ಕೂ ಹೆಚ್ಚು ಸ್ಥಾನಗಳನ್ನ ಅಂತ. ಈ ಎಲ್ಲದರ ನಡುವೆ ಟೈಮ್ಸ್ ನೌ ಮತ್ತು ಇಂಡಿಯಾ ಟುಡೇ ಮಹಾ ಸಮೀಕ್ಷೆನ ನಡೆಸಿವೆ. ಈ ಸಮೀಕ್ಷೆಯಲ್ಲಿ ಏನು ಗೊತ್ತಾಗಿದೆ? ಯಾವ ಪಕ್ಷಗಳಿಗೆ ಎಷ್ಟೆಷ್ಟು ಸ್ಥಾನ, ಯಾವ ಮೈತ್ರಿಕೂಟಗಳಿಗೆ ಎಷ್ಟೆಷ್ಟು ಸ್ಥಾನ, ಅಂಕಿ ಅಂಶಗಳನ್ನ ನಾವಿವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದರ ವಿಶ್ಲೇಷಣೆಯನ್ನ ಪ್ರಶಾಂತ್ ನಾಥು ನೀಡ್ತಾ ಹೋಗ್ತಾರೆ. ನಿಮ್ಮೆಲ್ಲರಿಗೂ ಡೀಟೇಲ್ ಆಗಿ ಈ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತಾರೆ. ಹಾಗಾದ್ರೆ ಅಂಕಿ ಅಂಶಗಳು ಏನು ಹೇಳ್ತಾ ಇವೆ ಅನ್ನೋದನ್ನ ಡೀಟೇಲ್ ಆಗಿ ನಿಮಗೆ ಮಾಹಿತಿ ನೀಡ್ತಾ ಹೋಗ್ತೀವಿ. ಮೊದಲಿಗೆ ನಾವು ಟೈಮ್ಸ್ ನೌನ ಸಮೀಕ್ಷೆಯನ್ನ ನೋಡ್ತಾ ಇದ್ದೀವಿ. ಮಹಾಭಾರತ 2024 ಮಹಾ ಸಮೀಕ್ಷೆ ಏನು ಹೇಳ್ತಾ ಇದೆ? ಸಮೀಕ್ಷೆಯ ಪ್ರಕಾರ, ಟೈಮ್ಸ್ ನೌನ ಸಮೀಕ್ಷೆಯ ಪ್ರಕಾರ ಎನ್ಡಿಎ 366 ಸ್ಥಾನಗಳನ್ನ ಪಡೆಯುತ್ತೆ. ಐಎನ್ಡಿಎ ಕೂಟ 104 ಸ್ಥಾನ ಪಡೆಯುತ್ತೆ. ಇತರರು ಪಡೆಯೋ ಸ್ಥಾನ 73 ಸ್ಥಾನ. 400 ಪಾರ್ ಅಂತ ಮೋದಿ ಹೇಳಿದ್ರು. 400ಕ್ಕೂ ಹೆಚ್ಚು ಸ್ಥಾನಗಳನ್ನ ಎನ್ಡಿಎ ಕೂಟ ಪಡೆದುಕೊಳ್ಳುತ್ತೆ ಈ ಬಾರಿ ಅಂತ ಸಮೀಕ್ಷೆಯ ಪ್ರಕಾರ, ಟೈಮ್ಸ್ ನೌ ಸಮೀಕ್ಷೆಯ ಪ್ರಕಾರ 366 ಸ್ಥಾನ ಪಡೆಯುತ್ತೆ. ಐಎನ್ಡಿಎ ಕೂಟ ದೊಡ್ಡ ಮಟ್ಟಕ್ಕೆ ಮೋದಿ ವಿರುದ್ಧ ಗೆಲುವು ಸಾಧಿಸಬೇಕು ಅಂತ ಕೂಟ ಮಾಡಿಕೊಂಡ್ರು, ಮೈತ್ರಿಕೂಟ ಮಾಡಿಕೊಂಡ್ರು. ಅದಾದ ಮೇಲೆ ಬಹಳಷ್ಟು ಬದಲಾವಣೆಗಳಾಯಿತು, ಜಗಳಗಳಾಯಿತು. ಇವೆಲ್ಲದರ ಇಫೆಕ್ಟ್ ಲೋಕಸಭೆಯ ಮೇಲೆ ಬೀಳುತ್ತಾ 104 ಸ್ಥಾನಕ್ಕಷ್ಟೇ ತೃಪ್ತಿ ಪಡ್ಕೊಳ್ಳೋ ಸಾಧ್ಯತೆ ಇದೆ. ಅಂದ್ರೆ ಈ ಕ್ಷಣಕ್ಕೆ ಎಲೆಕ್ಷನ್ ನಡೆದ್ರೆ ಜನರ ನಾಡಿ ಮಿಡಿತ ಏನು ಅನ್ನೋದನ್ನ ಈ ಸರ್ವೆ ಹೇಳ್ತಾ ಇದೆ. ವೋಟ್ ಶೇರ್ ಹೇಗಿರುತ್ತೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. 366 ಸ್ಥಾನಗಳು, ಎನ್ಡಿಎ 41.8 ವೋಟ್ ಶೇರ್ ಅನ್ನ ಪಡ್ಕೊಳ್ಳುತ್ತೆ. ಇಂಡಿಯಾ ಕೂಟ ಅಂದ್ರೆ ಐಎನ್ಡಿಎ ಕೂಟ 104 ಸ್ಥಾನಗಳನ್ನ ಪಡೆದು 28.6% ಮತಗಳನ್ನ ಪಡೆದುಕೊಳ್ಳುತ್ತೆ. ಇತರರು 73 ಸ್ಥಾನಗಳನ್ನ ಪಡಿತಾರೆ. ಆದರೆ 29.6% ಮತದಾನವನ್ನ ಪಡೆದುಕೊಳ್ತಾರೆ ಅನ್ನೋದು ಟೈಮ್ಸ್ ನೌನ ಮಹಾ ಸಮೀಕ್ಷೆ ಹೇಳ್ತಾ ಇರುವಂತಹ ವಿಷಯ. ಮೋದಿ ಮಣಿಸೋದಕ್ಕೆ ಐಎನ್ಡಿಎ ಮೈತ್ರಿಕೂಟ ಮಾಡಿಕೊಳ್ಳಾಯ್ತು. ಶತಾಯಗತಾಯ ಈ ಬಾರಿ ಮೋದಿ ಅಧಿಕಾರಕ್ಕೆ ಬರಬಾರದು ಅನ್ನೋದರ ಏಕೈಕ ಉದ್ದೇಶದೊಂದಿಗೆ ಐಎನ್ಡಿಎ ಮೈತ್ರಿಕೂಟದಲ್ಲಿ ಈ ಕ್ಷಣಕ್ಕೆ ಎಲೆಕ್ಷನ್ ನಡೆದ್ರೆ ಅವರು ಪಡೆದುಕೊಳ್ಳೋ ಒಟ್ಟು ಸೀಟುಗಳು 104. ಇತರರು ಅಂತ ಲೆಕ್ಕ ಹಾಕಿದ್ರು 73 ಸ್ಥಾನಗಳು. ಇನ್ನು ಇವೆರಡೂ ಸೇರಿಸಿದ್ರು ಕೂಡ 200ಕ್ಕಿಂತ ಕಡಿಮೆ. ಎನ್ಡಿಎ ಒಂದೇ 366 ಸ್ಥಾನಗಳನ್ನ ಪಡೆಯುತ್ತೆ ಅಂತ ಟೈಮ್ಸ್ ನೌನ ಮಹಾ ಸಮೀಕ್ಷೆ ಹೇಳ್ತಾ ಇದೆ. ಇಂಡಿಯಾ ಟುಡೇ ಸಮೀಕ್ಷೆನ ಕೂಡ ನಾವು ನಿಮ್ಮ ಮುಂದೆ ಇಡ್ತೀವಿ. ಪ್ರಶಾಂತ್, ಟೈಮ್ಸ್ ನೌನ ಮಹಾ ಸಮೀಕ್ಷೆನ ನಾವು ನೋಡ್ತಾ ಇದ್ದೀವಿ. ಸೊ ವರ್ಷಗಳು 2014, 2019, 2024. 24ರಲ್ಲಿ ನೀವು ಸಮೀಕ್ಷೆ ನೋಡ್ತಾ ಇದ್ದೀರಾ. 2014, 19ರ ರಿಸಲ್ಟ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಎನ್ಡಿಎ ಕೂಟ 2014ರಲ್ಲಿ 336 ಸ್ಥಾನಗಳನ್ನು ಪಡೆದಿತ್ತು. ಅದಕ್ಕಿಂತ ಹೆಚ್ಚು ಸ್ಥಾನ ಪಡೆದಿದ್ದು 2019ರಲ್ಲಿ 353 ಸ್ಥಾನ. ಇದಕ್ಕಿಂತ ಹೆಚ್ಚು ಪಡೆಯುತ್ತೆ ಅಂತ
ಟೈಮ್ಸ್ ನೌನ ಸಮೀಕ್ಷೆ ಹೇಳ್ತಾ ಇದೆ 366 ಸ್ಥಾನಗಳನ್ನ ಪಡೆಯುತ್ತೆ ಅಂತ. 2014ರಲ್ಲಿ UPA 59 ಸ್ಥಾನ ಪಡೆದಿತ್ತು, 2019ರಲ್ಲಿ 91. ಈಗ INDIA ಮೈತ್ರಿಕೂಟ ಆಗಿದೆ, ಹೆಸರು ಬದಲಾಗಿದೆ, 104 ಸ್ಥಾನಗಳನ್ನ ಪಡೆಯುತ್ತೆ ಅಂತ ಟೈಮ್ಸ್ ನೌನ ಮಹಾ ಸಮೀಕ್ಷೆ ಹೇಳ್ತಾ ಇದೆ. ಇತರರು 2014ರಲ್ಲಿ ಪಡೆದಿದ್ದ ಸ್ಥಾನ 148, 2019ರಲ್ಲಿ ಪಡೆದಿದ್ದು 99, ಅದು ಡ್ರಾಪ್ ಆಗುತ್ತೆ, 73 ಸ್ಥಾನಕ್ಕೆ ಬರುತ್ತೆ. ಇತರರು ಅಂದ್ರೆ ಉಳಿದಂತಹ ಪಕ್ಷಗಳು, ಅವೆಲ್ಲವೂ ಸೇರಿ 73 ಸ್ಥಾನಗಳನ್ನ ಪಡೆಯುತ್ತೆ ಅಂತ. ಹಾಗಾದ್ರೆ ಇಂಡಿಯಾ ಟುಡೇ ಏನು ಸಮೀಕ್ಷೆ ಹೇಳ್ತಾ ಇದೆ? ಸೇಮ್ ಇದೆಯಾ, ಸಿಮಿಲರ್ ಇದೆಯಾ? ನೋಡ್ತಾ ಹೋಗೋಣ. 2024ರ ಚುನಾವಣೆ ಈ ಕ್ಷಣಕ್ಕೆ ನಡೆದ್ರೆ ಯಾವ ಸ್ಥಾನಗಳನ್ನ ಯಾವ ಪಕ್ಷಗಳು ಪಡೆಯುತ್ತೆ? ಇಂಡಿಯಾ ಟುಡೆಯ ಮಹಾ ಸಮೀಕ್ಷೆ ಇದು. 335 ಸ್ಥಾನಗಳನ್ನ NDA ಪಡ್ಕೊಳ್ಳುತ್ತೆ, INDIA 166 ಸ್ಥಾನಗಳನ್ನ ಪಡೆಯುತ್ತೆ, ಇತರರು 42 ಸ್ಥಾನ ಪಡೀತಾರೆ. NDA ಕೂಟ 18 ಸ್ಥಾನಗಳನ್ನ ಕಳೆದುಕೊಳ್ಳುತ್ತೆ ಈ ಬಾರಿ, ಆದ್ರೆ ಅಧಿಕಾರಕ್ಕೆ ಬರುತ್ತೆ. INDIA ಕೂಟ ಕಳೆದ ಬಾರಿ 70+ ಇತ್ತು, ಈಗ 166 ಸ್ಥಾನಗಳನ್ನ ಪಡೆಯುತ್ತೆ, 75 ಸ್ಥಾನಗಳನ್ನ ಹೆಚ್ಚು ಪಡ್ಕೊಳ್ಳುತ್ತೆ. ಇನ್ನು ಇತರರು 57 ಸ್ಥಾನಗಳನ್ನ ಕಳೆದುಕೊಂಡು 42 ಸ್ಥಾನಗಳನ್ನ ಪಡೆದುಕೊಳ್ತಾರೆ ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇದೆ. ಟೈಮ್ಸ್ ನಾವು ನೋಡಿದ್ರಿ, ಇಂಡಿಯಾ ಟುಡೇ ಎರಡೂ ಸಮೀಕ್ಷೆಗಳನ್ನ ನೋಡಿದ್ರಿ. ಇನ್ನು ಪಾರ್ಟಿ ವೈಸ್ ನೋಡ್ತಾ ಹೋಗೋಣ. ಇಂಡಿಯಾ ಟುಡೆಯ ಮಹಾ ಸಮೀಕ್ಷೆಯಲ್ಲಿ ಯಾವ ಯಾವ ಪಾರ್ಟಿಗಳು ಎಷ್ಟು ಸ್ಥಾನ ಪಡೆಯುತ್ತವೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಬಿಜೆಪಿ ಏಕಾಂಗಿಯಾಗಿ 304 ಸ್ಥಾನಗಳನ್ನ ಪಡೆಯುತ್ತೆ ಅಂತ ಹೇಳ್ತಾ ಇದೆ. ಕಾಂಗ್ರೆಸ್ 71 ಸ್ಥಾನ ಪಡೆಯುತ್ತೆ, ಇತರರು 168 ಸ್ಥಾನಗಳನ್ನ ಪಡೆದುಕೊಳ್ತಾರೆ ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇದೆ. ಬಿಜೆಪಿ 1 ಸ್ಥಾನ ಹೆಚ್ಚು ಪಡ್ಕೊಳ್ಳುತ್ತೆ, ಕಾಂಗ್ರೆಸ್ 71 ಸ್ಥಾನ ಪಡೆಯುತ್ತೆ, ಇತರರು 168 ಸ್ಥಾನಗಳನ್ನ ಪಡೆದುಕೊಳ್ತಾರೆ. ಎರಡೂ ಸಮೀಕ್ಷೆಗಳು ಹೇಳ್ತಾ ಇರೋದು ಮತ್ತೊಂದು ಸಲ ಮೋದಿ ಅಧಿಕಾರಕ್ಕೆ ಬರ್ತಾರೆ ಅಂತ. ಹಾಗಾದ್ರೆ ವೋಟ್ ಶೇರ್ಸ್ ಏನ್ ಹೇಳುತ್ತೆ? ಇಂಡಿಯಾ ಟುಡೆಯ ವೋಟ್ ಶೇರ್ಸ್ ಏನ್ ಹೇಳುತ್ತೆ? ಇಂಡಿಯಾ ಟುಡೆಯ ವೋಟ್ ಶೇರ್ ಪ್ರಕಾರ 44.4% NDA ಕೂಟ ಪಡೆದುಕೊಳ್ಳುತ್ತೆ, 38.3% INDIA ಕೂಟ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇದೆ. ಎಸ್, ಎರಡೂ ಸಮೀಕ್ಷೆಗಳನ್ನ ನಾವು ನೋಡಿದ್ವಿ. ಇಂಡಿಯಾ ಮೈತ್ರಿಕೂಟ, INDIA ಮೈತ್ರಿಕೂಟ ಮತ್ತು NDA ಯಾವ ಯಾವ ಸ್ಥಾನಗಳನ್ನ ಪಡೆದುಕೊಳ್ಳುತ್ತೆ ಅಂತ ವೋಟ್ ಶೇರ್ಸ್ ಅನ್ನ ನಾವು ನೋಡಿದ್ವಿ. ಎರಡು ಮಹಾ ಸಮೀಕ್ಷೆಗಳನ್ನ, ಒಂದು ಟೈಮ್ಸ್ ನೌ, ಇನ್ನೊಂದು ಇಂಡಿಯಾ ಟುಡೇ. ಪ್ರಶಾಂತ್, ಎರಡೂ ಲೆಕ್ಕಾಚಾರಗಳನ್ನ ನಮ್ಮ ವೀಕ್ಷಕರಿಗೆ ಸ್ಕ್ರೀನ್ ನಲ್ಲಿ ಕೊಡ್ತಾ ಇದ್ದೀವಿ. ರಾಮ ಮಂದಿರ ಉದ್ಘಾಟನೆಯ ನಂತರದ ಸಮೀಕ್ಷೆ, ಪ್ರಧಾನಿ ಮೋದಿಯ ಕೊನೆಯ ಭಾಷಣದ ನಂತರದ ಸಮೀಕ್ಷೆ ಇವಾಗ ಜನರ ಮುಂದೆ ಬಂದಿರೋದು. ಏನು ಹೇಳ್ತಾ ಇದೆ ಸಮೀಕ್ಷೆ? ಅವರ ಎರಡು ಸಮೀಕ್ಷೆಗಳು ಕೂಡ, ಟೈಮ್ಸ್ ನೌ ಸಮೀಕ್ಷೆ ಇರ್ಬೋದು ಮತ್ತು ಇಂಡಿಯಾ ಟುಡೇ ಸಮೀಕ್ಷೆ, ಒಂದು ಟ್ರೆಂಡನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಆ ನಂಬರ್ಸನ್ನು ಪ್ರೊಜೆಕ್ಟ್ ಮಾಡ್ತಾ ಇವೆ. ಅದು ನರೇಂದ್ರ ಮೋದಿಯವರ ಜನಪ್ರಿಯತೆ ಕಡಿಮೆ ಆಗಿಲ್ಲ ಅಂತಕ್ಕಂಥದ್ದು ಎರಡೂ ಸಮೀಕ್ಷೆಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನೋಡಿ, ಭಾರತದಲ್ಲಿ 3ನೇ ಬಾರಿ ಸರ್ಕಾರ ರಿಪೀಟ್ ಆಗಿದ್ದು ಬರೀ ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರದ್ದು ಮಾತ್ರ. 52, 57ರ ನಂತರ 62ರಲ್ಲಿ ರಿಪೀಟ್ ಆಯಿತು. ಹೀಗಾಗಿ ನರೇಂದ್ರ ಮೋದಿ ಅವರ ಸರ್ಕಾರ 3ನೇ ಬಾರಿ ರಿಪೀಟ್ ಆಗುತ್ತಾ ಅಂತಕ್ಕಂಥದ್ರ ಬಗ್ಗೆ ಅತಿ ಹೆಚ್ಚು ಕುತೂಹಲ ಇದೆ. 14, 19ರ ನಂತರ 24ರಲ್ಲೂ ಕೂಡ ರಿಪೀಟ್ ಆಗುತ್ತಾ ಅಂತಕ್ಕಂಥದ್ದು, ಆ ಕುತೂಹಲದ ದೃಷ್ಟಿಯಿಂದ ಈ ಸರ್ವೆಗಳನ್ನು ನೋಡಬೇಕು ಅಂತಕ್ಕಂಥದ್ದು ಒಂದು. ಇನ್ನೊಂದು ಪ್ರಮುಖವಾಗಿ, ಈಗ ಇತರೆ ಮತ್ತು INDIA ಒಕ್ಕೂಟದಲ್ಲಿ ಇಂಟರ್ಚೇಂಜಬಿಲಿಟಿ ಇದೆ. ಇದರಲ್ಲಿ ಕಾಂಗ್ರೆಸ್, ಈಗ ಇಂಡಿಯಾ ಟುಡೇ ಸಮೀಕ್ಷೆ ಏನು ಹೇಳ್ತಾ ಇದೆ, ಕಾಂಗ್ರೆಸ್ 71ರವರೆಗೆ ತಲುಪಬಹುದು. ಅಂದರೆ ಏನು, ಕಾಂಗ್ರೆಸ್ ಹೆಚ್ಚು ಕಡಿಮೆ ಒಂದು 16 ಸೀಟ್ಗಳನ್ನು ಹೆಚ್ಚಿಗೆ ಮಾಡಿಕೊಳ್ಳುತ್ತೆ ಅನ್ನೋದು ಬಿಟ್ಟರೆ, ಉಳಿದ ರಾಜಕೀಯ ಪಕ್ಷಗಳು ಕೂಡ ಏನು INDIA ಒಕ್ಕೂಟದಲ್ಲಿವೆ ಅವು ಸಣ್ಣ ಸಣ್ಣ ಮಾರ್ಜಿನಲ್ ಗೇನ್ ಮಾಡ್ತಾ ಇವೆ. ಫಾರ್ ಎಕ್ಸಾಂಪಲ್, ಈಗ ಅಖಿಲೇಶ್ ಯಾದವ್ ಅವರು ಕಳೆದ ಬಾರಿ ನಿಮ್ಗೊಂದು 5 ಸೀಟ್ಗಳನ್ನು ಗೆದ್ದಿದ್ರು, ಈ ಬಾರಿ ಅವರು ಲೂಸ್ ಮಾಡ್ತಿದ್ದಾರೆ, ಲಾಲು ಗೇನ್ ಮಾಡ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಇಂಡಿಯಾ ಟುಡೇ ಸಮೀಕ್ಷೆ ಪ್ರಕಾರ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ಗೇನ್ ಮಾಡ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸ್ವಲ್ಪ ಮಟ್ಟಿಗೆ ಗೇನ್ ಮಾಡ್ತಾ ಇದ್ದಾರೆ. ಆದರೆ ಈಗ ಇಂಡಿಯಾ ಟುಡೇ ಸಮೀಕ್ಷೆ ಮತ್ತು ಟೈಮ್ಸ್ ನೌದಲ್ಲಿ ಸ್ವಲ್ಪ ಅಂತರ ಇರತಕ್ಕಂಥದ್ದು. ಮಮತಾ ಬ್ಯಾನರ್ಜಿ ಅಲೈನ್ಸ್ ಪಾರ್ಟ್ನರ್ ಹೌದು, ಅದರ ಜೊತೆಗೆ ಸ್ಪರ್ಧಿಸ್ತಾರ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ಗ್ಯಾರಂಟಿ ಇಲ್ಲ. ಹೀಗಾಗಿ ಅದರ್ಸ್ ಮತ್ತು INDIAಯಲ್ಲಿ ಸಾಕಷ್ಟು ಇಂಟರ್ಚೇಂಜಬಿಲಿಟಿ ಇದೆ. ಆದರೆ NDA ಒಕ್ಕೂಟ ತನ್ನ ಒಂದು ಪ್ರಾಬಲ್ಯವನ್ನು ಉತ್ತರದ ರಾಜ್ಯಗಳಲ್ಲಿ ಮಗದೊಮ್ಮೆ
ಪ್ರಸ್ತುತಪಡಿಸ್ತಾ ಇದೆ ಅಂತಕ್ಕಂಥ. ಈಗ ಟೈಮ್ಸ್ ನಾವು ಸಮೀಕ್ಷೆ ಪ್ರಕಾರ ಉತ್ತರ ಪ್ರದೇಶದಲ್ಲಿ 77 ಸೀಟ್ಗಳವರೆಗೆ ಹೋಗ್ಬೋದು ಅಂತ. ಅಂದರೆ 2014ರಲ್ಲಿ 73 ಇತ್ತು, 19ರಲ್ಲಿ 62 ಇತ್ತು, ಹೆಚ್ಚು ಕಡಿಮೆ 15 ಸೀಟ್ಗಳನ್ನು ಅಲ್ಲೇ ಗೇನ್ ಮಾಡುತ್ತೆ ಅನ್ನೋದು ಟೈಮ್ಸ್ ನಾವು ಸಮೀಕ್ಷೆ ಹೇಳ್ತಾ ಇದೆ. ಕೆಲವು ರಾಜ್ಯಗಳಲ್ಲಿ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಕಳ್ಕೊಳ್ಬೋದು, ಬಿಹಾರದಲ್ಲಿ ಒಂದು 3-4 ಸೀಟ್ಗಳನ್ನು ಕಳ್ಕೊಳ್ಬೋದು, ಆದರೆ ಮಧ್ಯಪ್ರದೇಶ, ರಾಜಸ್ಥಾನ್, ಛತ್ತೀಸ್ಗಢ ಮತ್ತು ಗುಜರಾತ್ ಇವು ಕಂಪ್ಲೀಟ್ ಸ್ವೀಪನ್ನು BJP ಮಾಡುತ್ತೆ, ದಿಲ್ಲಿಯನ್ನು ಸ್ವೀಪ್ ಮಾಡುತ್ತೆ ಅನ್ನೋದನ್ನು ಟೈಮ್ಸ್ ನೌನ ಸಮೀಕ್ಷೆ ಹೇಳ್ತಾ ಇದೆ. ಇಂಡಿಯಾ ಟುಡೇ ಕೂಡ ಹೆಚ್ಚು ನೋಡಿ ±4 ಅಂತೂ ನೀವು ಸರ್ವೆಗಳಲ್ಲಿ ತೆಗೆದುಕೊಂಡೇ ಹೋಗಬೇಕು. ಹಾಗೆ ನೀವು ಸೀಟ್ ಅಕ್ಯುರಸಿಯನ್ನು ನೋಡಬೇಡಿ, ಟ್ರೆಂಡನ್ನು ನಿಶ್ಚಿತವಾಗಿ ಟೈಮ್ಸ್ ನೌ ಮತ್ತು ಇಂಡಿಯಾ ಟುಡೇ ಸರ್ವೆಗಳು ತೋರಿಸ್ತಾ ಇವೆ. ನರೇಂದ್ರ ಮೋದಿಯ ಪಾಪ್ಯುಲಾರಿಟಿ ಕಡಿಮೆ ಆಗಿಲ್ಲ. ನೋಡಿ ಭಾವನಾ, ನನಗನ್ಸುತ್ತೆ ನರೇಂದ್ರ ಮೋದಿ ಸರ್ಕಾರವನ್ನು ಅಂದರೆ ಇಳಿಸ್ಬೇಕು ಅಂತಕ್ಕಂಥದ್ದೇನು INDA ಒಕ್ಕೂಟದ ಕನಸಿತ್ತು, ಅದು ನನಸಾಗಬೇಕಾದ್ರೆ ಇವತ್ತೇನು ಕಾಂಗ್ರೆಸ್ ಇಂಡಿಯಾ ಟುಡೇ ಸಮೀಕ್ಷೆ 71 ತೋರಿಸ್ತಾ ಇದೆ, ಇಟ್ ಶುಡ್ ರೀಚ್ 120. ಅಂದರೆ 71, 120 ನಡುವೆ 50 ಸೀಟ್ಗಳು ಬರ್ತವೆ, ಅವು BJP ಸೀಟ್ಗಳು ಬರ್ತವೆ. BJP ಈಗೇನು 306 ತೋರಿಸ್ತಾ ಇದೆ. ಒಂದು ವೇಳೆ ಸರ್ಕಾರ ರಚನೆಯ ಕಗ್ಗಂಟು ಮಾಡಬೇಕಾದ್ರೆ ಕಾಂಗ್ರೆಸ್ BJPಯನ್ನು 250 ಮೊದಲು ತಡಿಬೇಕು, ಕಾಂಗ್ರೆಸ್ 120 ಆಸ್ಪಾಸ್ ಹೋಗಬೇಕು. ಮೂರನೇ ಚುನಾವಣೆಯಲ್ಲೂ ಅದಾದಂತೆ ಕಾಣ್ತಾ ಇಲ್ಲ. ಕಾಂಗ್ರೆಸ್ಗೊಂದು ಮಾರ್ಜಿನಲ್ ಗೇನ್ ಸ್ವಲ್ಪ ಮಟ್ಟಿಗೆ ಪಂಜಾಬ್ನಲ್ಲಿ, ಕೇರಳದಲ್ಲಿ, ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ಗೆ ಮಾರ್ಜಿನಲ್ ಗೇನ್ ಕಾಣ್ತಾ ಇದೆ. ಬಟ್ ಇಟ್ ಈಸ್ ನಾಟ್ ಸಬ್ಸ್ಟ್ಯಾನ್ಷಿಯಲ್. ನಿಮ್ಗೆ ಅದು ಸಬ್ಸ್ಟ್ಯಾನ್ಷಿಯಲ್ ಆಗಬೇಕಂದ್ರೆ ಉತ್ತರದ ರಾಜ್ಯಗಳಲ್ಲಿ, ನಾನು ಹೇಳಿದೆಲ್ಲ, ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನ್, ಗುಜರಾತ್, UP, ಇಲ್ಲಿ ನಿಮಗೆ ದೊಡ್ಡ ಮಟ್ಟದ ಗೇನ್ ಕಾಣಬಹುದು. ಒಂದೊಂದು ಚಿಕ್ಕ ಬ್ರೇಕ್ ಕಾಣ್ತಾ ಇಲ್ಲ. ತಗೊಂಡು ಬರೋಣ ಪ್ರಶಾಂತ್. ಎರಡೂ ಭಾಗದಲ್ಲಿ ಮಾತಾಡೋಣ. ಯಾವ ಭಾಗಗಳಲ್ಲಿ INDA ಮೈತ್ರಿಕೂಟ ಸ್ವಲ್ಪ ಪ್ರಬಲವಾಗಿ ಕಾಣಿಸ್ತಾ ಇದೆ, ಎಲ್ಲಿ BJP ವೀಕ್ ಆಗಿ ಕಾಣ್ತಾ ಇದೆ, NDA ಕೂಟ ವೀಕ್ ಆಗಿ ಕಾಣ್ತಾ ಇದೆ, ಎರಡು ಸರ್ವೆಗಳು ಏನು ಹೇಳ್ತಾವೆ ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಟೈಮ್ಸ್ ನೌ ಮತ್ತು ಇಂಡಿಯಾ ಟುಡೇ ಸಮೀಕ್ಷೆಯ ಬಗ್ಗೆ ನಿಮಗೆ ತೋರಿಸಿದ್ವಿ ಡೀಟೇಲ್ ಆಗಿ. 2014, 2019 ರಿಸಲ್ಟ್, 2024ರಲ್ಲಿ ಈ ಕ್ಷಣಕ್ಕೆ ಎಲೆಕ್ಷನ್ ಆದ್ರೆ ಸರ್ವೆಗಳು ಏನ್ ಹೇಳ್ತಾ ಇವೆ ಅನ್ನೋದನ್ನ ನಾವು ನಿಮಗೆ ಮಾಹಿತಿ ಕೊಟ್ವಿ. ಹಾಗಾದ್ರೆ BJP ಅಥವಾ NDA ಕೂಟದ ರಿಸಲ್ಟ್ನಲ್ಲಿ ಹೆಚ್ಚಿನ ಮಟ್ಟಿಗೆ ಬದಲಾವಣೆ ಆಗದೇ ಇರೋದಕ್ಕೆ ಏನೆಲ್ಲ ಫ್ಯಾಕ್ಟರ್ಗಳ ಉಪಯೋಗ ಆಗಿವೆ? ಪ್ರಶಾಂತ್, ಎರಡೂ ಸಮೀಕ್ಷೆಯನ್ನು ನಾವು ನೋಡಿದ್ವಿ, ಟೈಮ್ಸ್ ನೌ ಸಮೀಕ್ಷೆಯನ್ನು ನಾವು ನೋಡಿದ್ವಿ, ಇಂಡಿಯಾ ಟುಡೇ ಸಮೀಕ್ಷೆಯನ್ನು ನೋಡಿದ್ವಿ. ಅಷ್ಟು ವ್ಯತ್ಯಾಸ ಇಲ್ಲ. ಎರಡೂ ಸಮೀಕ್ಷೆಗಳು ಹೇಳ್ತಾ ಇರೋದು ಮೋದಿ ಮತ್ತೊಂದು ಸಲ ಅಧಿಕಾರಕ್ಕೆ ಬರ್ತಾರೆ, NDA ಕೂಟ ಮತ್ತೊಂದು ಸಲ ಅಧಿಕಾರಕ್ಕೆ ಬರುತ್ತೆ ಅಂತ. ಏನು ಫ್ಯಾಕ್ಟರ್ ವರ್ಕ್ ಆಗಿದೆ? ನಾವು ಫಸ್ಟಿಗೆ NDAಗೆ ಬರೋಣ, ಆಮೇಲೆ INDAಗೆ ಬರೋಣ. ನೋಡಿ, ಇದಕ್ಕೇನು ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಏನು ಫ್ಯಾಕ್ಟರ್ ವರ್ಕ್ ಆಗ್ತಿದೆ ಅನ್ನೋದು ಜನರ ಕಣ್ಣಿಗೆ ಕಾಣ್ತಾ ಇದೆ. ದ ಸಿಂಗಲ್ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಟರ್ ಇಸ್ ಮೋದಿ ಫ್ಯಾಕ್ಟರ್. ನರೇಂದ್ರ ಮೋದಿಯವರ ಜನಪ್ರಿಯತೆ, ಚರಿಷ್ಮಾ ಕಡಿಮೆ ಆಗಿಲ್ಲ ಅನ್ನೋದು ಪಂಚರಾಜ್ಯಗಳ ಚುನಾವಣೆಗಳ ಫಲಿತಾಂಶಗಳಲ್ಲಿ ಮತ್ತೊಮ್ಮೆ ಸ್ಪಷ್ಟವಾಗಿ ಕಂಡಿತ್ತು. ಆದರೆ ಆ ಚರಿಷ್ಮಾ ಉತ್ತರ ಭಾರತದಲ್ಲಿ ವರ್ಕ್ ಮಾಡದಂತೆ ದಕ್ಷಿಣ ಭಾರತದಲ್ಲಿ ಅದಕ್ಕೆ ಆ ವಾಯ್ಡ್ ಕ್ರಿಯೇಟ್ ನೋಡಿ, ಯಾವುದೇ ಒಂದು ಪೊಲಿಟಿಕಲ್ ಫೋರ್ಸ್ ಬರಬೇಕು ಅಂದರೆ ಒಂದು ವಾಯ್ಡ್ ಕ್ರಿಯೇಟ್ ಆಗಬೇಕು. ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಹೊರತುಪಡಿಸಿದರೆ ಉಳಿದ ರಾಜ್ಯಗಳಲ್ಲಿ ಅದಕ್ಕೆ ಆ ಸ್ಪೇಸ್ ಸಿಗ್ತಾ ಇಲ್ಲ. ಆದರೆ ಉತ್ತರದ ರಾಜ್ಯಗಳಲ್ಲಿ ಮತ್ತು ಪಶ್ಚಿಮದ ಏನು ರಾಜ್ಯಗಳಿವೆ ಅಲ್ಲಿ ಮೋದಿ ಫ್ಯಾಕ್ಟರ್ ಹೆಚ್ಚು ಕೆಲಸ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಏನು ಮೋದಿ ಈಗ ಅನೇಕರು ಕೇಳ್ತಾರೆ ಏನು ಮೋದಿ ಫ್ಯಾಕ್ಟರ್ ಅಂತಂದರೆ, ನನಗನ್ಸುತ್ತೆ ಅದು 4 ಆಯಾಮದ ದೃಷ್ಟಿಯಿಂದ ನೋಡ್ಬೇಕಾಗುತ್ತೆ. ಒಂದು, ಮೋದಿಯವರ ಪರ್ಸ್ನಲ್ ಚರಿಷ್ಮಾ, ಮೋದಿಯವರ ಇಂಟಿಗ್ರಿಟಿ. ಯು ಕಾಂಟ್ ಕ್ವಶನ್ ಹಿಸ್ ಇಂಟಿಗ್ರಿಟಿ ಆ್ಯಂಡ್ ನಿಮಗೆ ಅವ್ರಿಗೊಂದು ನಾನ್ ಕರಪ್ಟ್, ಪರ್ಸ್ನಲಿ ನಾನ್ ಕರಪ್ಟ್ ಅಂತಕ್ಕಂಥ ಒಂದು ಅವ್ರಿಗೆ ಒಂದು ಇಮೇಜ್ ಇದೆ. ಆ ಇಮೇಜನ್ನು ಅದಕ್ಕೆ ಸೂಜಿ ಚುಚ್ಚಲಿಕ್ಕೆ ಕಾಂಗ್ರೆಸ್ಸಿಗೆ ಸಾಧ್ಯ ಆಗ್ತಾ ಇಲ್ಲ. ದ್ಯಾಟ್ ಈಸ್ ಬಿಕಾಸ್ ಆಫ್ ಹಿಸ್ ಇಂಟಿಗ್ರಿಟಿ. ಅಂದರೆ ನರೇಂದ್ರ ಮೋದಿ 10 ವರ್ಷಗಳ ಕಾಲ ಒಂದು ಪರಿಶ್ರಮಿ ವ್ಯಕ್ತಿತ್ವ, ಇನ್ನೊಂದು ಇಂಟಿಗ್ರಿಟಿ. ಇವು ಟ್ವಿನ್ ಫ್ಯಾಕ್ಟರ್ಸ್ನ ಆಧಾರದ ಮೇಲೆ ಮೋದಿ ಚರಿಷ್ಮಾ ಜಾಸ್ತಿ ಆಗಿದೆ ಹೊರತು ಕಡಿಮೆ ಆಗಿಲ್ಲ. ಎರಡನೇದು ರಾಷ್ಟ್ರೀಯತೆ. ಇತ್ತೀಚಿನ ದಿನಗಳಲ್ಲಿ ಕಳೆದ 10 ವರ್ಷಗಳಲ್ಲಿ BJP ಮತ್ತು RSS ಒಂದು ಹೊಸ ನ್ಯಾಷನಲಿಸಮ್ ಪ್ಲ್ಯಾಂಕ್ ತೊಡನೆ ಹೆಚ್ಚು ಬರ್ತಾಯಿವೆ. ಅದು ಮೋದಿ ಫ್ಯಾಕ್ಟರ್ ಕಾಂಟ್ರಿಬ್ಯೂಟ್ ಆಗಿದೆ. ಈಗ ಆರ್ಟಿಕಲ್ 370 ಅಂತ ತೆಗೆದಿದ್ದು ವಾಜಪೇಯಿ ಅವ್ರಿಗೆ ಸಾಧ್ಯ ಆಗಲಿಲ್ಲ, ಬೇರೆ ರಾಜ್ಯಗಳ ಪ್ರಧಾನಿಗಳಿಗೆ ಸಾಧ್ಯ ಆಗಲಿಲ್ಲ. ಇದು ಸಾಧ್ಯ ಆಗೋದು ಮೋದಿಯವರ ಕಾರಣದಿಂದ ಅನ್ನುವ ಅದು ನ್ಯಾಷನಲಿಸಮ್ ಕೂಡ ನರೇಂದ್ರ ಮೋದಿ ಫ್ಯಾಕ್ಟ್ರಲ್ಲಿಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮೂರನೇದು ನನಗನ್ಸುತ್ತೆ ನೋಡಿ, ನರೇಂದ್ರ ಮೋದಿ
ರಾಹುಲ್ ಗಾಂಧಿ ಅವರನ್ನು ಒಬ್ಬ ಕ್ಯಾಪಿಟಲಿಸ್ಟ್, ಅದಾನಿ ಅಂಬಾನಿ ಅಂತ ಟೀಕಿಸ್ತಾರೆ. ಆದರೆ ಮೋದಿ ತಂದಷ್ಟು ಯೋಜನೆಗಳು ಏನು ಲಾಭಾರ್ಥಿಗಳಿದ್ದಾರೆ ಅವರು ಕೂಡ ಈಗ ಕಾಲದಿಂದ ಕಾಲಕ್ಕೆ ಅವು ಬದಲಾಗಿವೆ. ಡಿಮಾನಿಟೈಸೇಷನ್ ಹೆಲ್ಪ್ಡ್ ಮೋದಿ ಇನ್ ಉತ್ತರ ಪ್ರದೇಶ್. ಉಜ್ವಲ ಯೋಜನಾ ಕೆಲ ರಾಜ್ಯಗಳಲ್ಲಿ ಹೆಲ್ಪ್ ಮಾಡ್ತು. ಗರೀಬ್ ಕಲ್ಯಾಣ್ ಯೋಜನೆ ಕರೋನಾ ಸಂದರ್ಭದಲ್ಲಿ ಕೊಟ್ಟಿದ್ದು ನರೇಂದ್ರ ಮೋದಿ ಅವ್ರಿಗೆ ಹೆಲ್ಪ್ ಮಾಡ್ತು. ಕರೋನಾ ಹ್ಯಾಂಡ್ಲಿಂಗ್ ಮೋದಿ ಅವರಿಗೆ ಹೆಲ್ಪ್ ಮಾಡ್ತು. ಈ ಲಾಭಾರ್ಥಿಗಳು ಕೂಡ ನರೇಂದ್ರ ಮೋದಿ ಫ್ಯಾಕ್ಟರ್ನ ಬಹುದೊಡ್ಡ ಅಂಶ ಅಂತ ನನಗನ್ಸುತ್ತೆ. ನಾಲ್ಕನೇ ಅಂಶ ಮೋದಿ ಫ್ಯಾಕ್ಟರ್ನಲ್ಲಿ ಅದು ಕೂಡ ಬರುತ್ತೆ, ಆರ್ಗನೈಸೇಷನಲ್ ಮೈಟ್. ಅದು ಕಾಂಗ್ರೆಸ್ ಬಳಿ ಇಲ್ಲ, ಅದು ವಿಪಕ್ಷಗಳ ಬಳಿ ಇಲ್ಲ. ಅದು ನರೇಂದ್ರ ಮೋದಿ ಅವ್ರಿಗೊಂದು ದೊಡ್ಡ ತಾಕತ್ತನ್ನು ಕೊಡುತ್ತೆ. RSS ಮತ್ತು BJPಯ ಸಂಘಟನಾ ಶೈಲಿ ಮತ್ತು ಸಂಘಟನೆಯ ಬಗ್ಗೆ ಇರತಕ್ಕಂಥ ಅರಿವು ಮೋದಿ ಫ್ಯಾಕ್ಟರ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ನನಗನ್ಸುತ್ತೆ. ಯಾವುದಾದ್ರೂ ಪಕ್ಷ ಇದನ್ನು ಎದುರಿಸಬೇಕಾದ್ರೆ ಈ 4 ಅಂಶಗಳಲ್ಲಿ ಕನಿಷ್ಠ ಪಕ್ಷ 2ರಿಂದ 3, ಇದು ನಾನು ಹೇಳ್ತಾ ಇಲ್ಲ, ಚುನಾವಣಾ ರಣತಂತ್ರಕಾರ ಪ್ರಶಾಂತ್ ಕಿಶೋರ್ ಹೇಳುವ ಪ್ರಕಾರ ಈ ಫ್ಯಾಕ್ಟರ್ಗಳಲ್ಲಿ ಕನಿಷ್ಠ ಪಕ್ಷ, ನೀವು ಆರ್ಗನೈಸೇಷನ್ ಕಟ್ಟೋಕ್ಕಾಗಲ್ಲ ಸರಿ, ಕನಿಷ್ಠ 2ರಿಂದ 3 ಫ್ಯಾಕ್ಟರ್ಗಳಲ್ಲಿ ಮೋದಿಯನ್ನು ಎದುರಿಸಿದರೆ ಮಾತ್ರ ನಿಮಗೊಂದು ಲೋಕಸಭಾ ಚುನಾವಣೆಯಲ್ಲಿ ಎಡ್ಜ್ ಸಿಗುತ್ತೆ. ಅದರ್ವೈಸ್ ಸಿಗೋಲ್ಲ ಅಂತಕ್ಕಂಥದ್ದು ಕಾಲದಿಂದ ಕಾಲಕ್ಕೆ ಪ್ರೂವ್ ಆಗ್ತಾ ಇದೆ. ದ್ಯಾಟ್ ಈಸ್ ಮೋದಿ ಫ್ಯಾಕ್ಟರ್. ಪ್ರಿಡಾಮಿನೆಂಟ್ಲಿ ನೀವು ನೋಡಿ, ಕಾಂಗ್ರೆಸ್ ಮತ್ತು BJPಯ ನಡುವೆ ಇವತ್ತು ಅಂತರ ಏನಿದೆ, ದ್ಯಾಟ್ ಈಸ್ ಮೋದಿ. ಮೋದಿ ಕಾರಣದಿಂದ BJP ಉಚ್ಛಾಯದಲ್ಲಿದೆ. ಮೋದಿ ಅಂತ ಒಬ್ಬ ನಾಯಕ ಇಲ್ಲದೇ ಇರೋದರಿಂದ ಕಾಂಗ್ರೆಸ್ ಸತತ 10 ವರ್ಷಗಳಿಂದ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. INDIA ಕೂಟ ಅವರು ಶುರು ಮಾಡಿಕೊಂಡಿದ್ದ ಫೋರ್ಸ್ ಏನಿತ್ತಲ್ಲ, ಸ್ಪೀಡ್ ಏನಿತ್ತಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಏಕೈಕ ಉದ್ದೇಶ ಆಯಿತು ಮೋದಿಯನ್ನು ಅಧಿಕಾರಕ್ಕೆ ತರಬಾರ್ದು, ನಾವು ಆಮೇಲೆ ಡಿಸೈಡ್ ಮಾಡ್ಕೋಣ ಅನ್ನೋ ರೇಂಜಿಗೆ ಬಂದಿದ್ರು. ಬಟ್ ವಾಟ್ ಈಸ್ ಹ್ಯಾಪನಿಂಗ್ ನೌ ಅನ್ನೋದನ್ನು ನೋಡೋದಾದರೆ ಅಸಮಾಧಾನಗಳು, ಸೀಟ್ ಹಂಚಿಕೆ ವಿಷಯದಲ್ಲಿ ಗೊಂದಲಗಳು ಹಿಂಗೆ ಸೇರಿದ ಹಿಂಗೆ ಒಡಕಾಯ್ತಾ ಅಂತ. ವೇರ್ ದೇ ಫೇಲ್ಡ್ ಭವನ, ನನಗನ್ಸುತ್ತೆ INDIA ಒಕ್ಕೂಟದ ಒಂದು ದೊಡ್ಡ ಸಮಸ್ಯೆ ಇರತಕ್ಕಂಥದ್ದು, ಯಾವ ಮಿತ್ರರೂ ಕೂಡ ಆರ್ಗ್ಯಾನಿಕ್ ಆಗಿ ಮಿತ್ರರಲ್ಲ ಅವರು. ಹಾಂ, ನಿಮಗೆ ಒಂದು ಆರ್ಗ್ಯಾನಿಕ್ ಫ್ರೆಂಡ್ಶಿಪ್ ಇಲ್ಲ. ಈಗ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ನಿಂದ ಹೊರಗಡೆ ಹೋದವರು, ಅವ್ರು ಯಾಕೆ ಇವತ್ತು ಕಾಂಗ್ರೆಸ್ಸಿಗೆ ಒಂದು 10-12 ಸೀಟ್ ಕೊಟ್ಟು ಪಶ್ಚಿಮ ಬಂಗಾಳದಲ್ಲಿ ಮಾಡ್ತಾರೆ? ಆಮ್ ಆದ್ಮಿ ಪಾರ್ಟಿ ಹುಟ್ಟಿದ್ದೇ ಕಾಂಗ್ರೆಸ್ನ ವಿರುದ್ಧ. ಅವರು ಎರಡು ಸರ್ಕಾರಗಳನ್ನೇನು ಆಪೋಷಣ ತೆಗೆದುಕೊಂಡ್ರು. ಕಾಂಗ್ರೆಸ್ನ ಸರ್ಕಾರ ದಿಲ್ಲಿ ಮತ್ತು ಪಂಜಾಬ್ ಎರಡೂ ಆಪೋಷಣ ತೆಗೆದುಕೊಂಡ್ರು. ಅಖಿಲೇಶ್ ಯಾದವ್ಗೂ ಕೂಡ ಕಾಂಗ್ರೆಸ್ ಬೆಳೆಯೋದು ಬೇಕಿಲ್ಲ, ಯಾಕಂದರೆ ಕಾಂಗ್ರೆಸ್ ಬೆಳೆದಾಕ್ಷಣ ಮುಸ್ಲಿಂ ಮತಗಳ ಕಡೆ ಶಿಫ್ಟ್ ಆಗ್ತಾರೆ. ಆರ್ಗ್ಯಾನಿಕ್ ಫ್ರೆಂಡ್ಶಿಪ್ ಇಲ್ಲ ಒಂದು. ಎರಡನೇದು ನನಗನ್ಸುತ್ತೆ ನೋಡಿ, ನಾನಾಗಲೇ ಹೇಳಿದೆ, ಈ ಮೋದಿ ಫ್ಯಾಕ್ಟರ್ನ ಫಸ್ಟ್ ಎಕ್ನಾಲೇಜ್ ಮಾಡಬೇಕು. INDIA ಒಕ್ಕೂಟ ಏನು ಮಾಡ್ತು, ಕರ್ನಾಟಕದ ಚುನಾವಣೆಗಳು ಗೆದ್ದ ನಂತರ ಅದು ಓವರ್ ಕಾನ್ಫಿಡೆಂಟ್ ಮೂಡ್. ಬರೀ ನಿಮಗೆ TV ಭಾಷಣಗಳಿಂದ, TV ಡಿಬೇಟ್ಗಳಿಂದ ನರೇಟಿವ್ ಫಿಕ್ಸ್ ಆಗಲ್ಲ. ನೀವು ಚುನಾವಣೆಯಲ್ಲಿ ಕೆಳಗಡೆ ಹೋಗಿ ಕೆಲಸ ಮಾಡಬೇಕು. 3 ರಾಜ್ಯಗಳ, ಉತ್ತರದ ರಾಜ್ಯಗಳಲ್ಲಿ ಏನಿದೆ, ಮಧ್ಯಪ್ರದೇಶ್, ಛತ್ತೀಸ್ಗಢ, ರಾಜಸ್ಥಾನ್, BJPಯಲ್ಲಿ ಒಂದು ಬ್ಯಾಕ್ಫುಟ್ನಲ್ಲಿತ್ತು ಭಾವನಾ. ನಾವೇ ಮಾತಾಡ್ತಾ ಇದ್ವಿ, ಛತ್ತೀಸ್ಗಢ ಕಾಂಗ್ರೆಸ್ ಗೆಲ್ಲುತ್ತೆ, ಮಧ್ಯಪ್ರದೇಶ್ ಕಾಂಗ್ರೆಸ್ ಗೆಲ್ಲುತ್ತೆ, BJP ರಾಜಸ್ಥಾನ ಒಂದು ಗೆಲ್ಬಹುದು ಅಂತ ಸರ್ವೆಗಳು ಹೋಗಿ ಬಂದವರು ಅದನ್ನು ಹೇಳ್ತಾ ಇದ್ರು. ಬಟ್ ದೇ ಡಿಡ್ ಲಾಟ್ ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ಚೇಂಜ್ಡ್ ದ ಟ್ರಾಜೆಕ್ಟರಿ ಆಫ್ ದಿ ಸ್ಟೇಟ್ಸ್. ನಿಮ್ಗೆ ಆ 3 ರಾಜ್ಯಗಳ ಫಲಿತಾಂಶಗಳು INDIA ಒಕ್ಕೂಟದಲ್ಲಿ ಒಂದು ಡಿಸಪಾಯಿಂಟ್ಮೆಂಟ್ ತಂದರೆ BJPಯಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಅಪ್ ಬೀಟನ್ನು ತಂತು. ಪ್ರಾಯಶಃ ಅದು ಕೂಡ ಕಾರಣ. ಹೀಗಾಗಿ ನೋಡಿ, ನಿತೀಶ್ ಕುಮಾರ್ ಹ್ಯಾಂಡ್ಲಿಂಗ್ ಸರಿ ಇಲ್ಲ. ಪಂಜಾಬ್ನಲ್ಲಿ ಫಾರ್ ಎಕ್ಸಾಂಪಲ್ ಭಾವನಾ, ನೀವು ಪಂಜಾಬ್ನಲ್ಲಿ ಜೊತೆಗೆ ಚುನಾವಣೆ ಎದುರಿಸಬೇಕು ಅಂತೀರಿ, ಚಂಡೀಗಢದಲ್ಲಿ ಜೊತೆಗೆ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಬಂದು ಮೇಯರ್ ಮಾಡ್ಬೇಕಂತೀರಿ, ನೀವು ಪಂಜಾಬ್ನಲ್ಲಿ ನಾವು ಮೈತ್ರಿ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಮಮತಾ ನಿತೀಶ್ ಕುಮಾರರನ್ನು ಸಂಚಾಲಕ ಮಾಡ್ತೀರಿ ಅಂತ ಕರ್ಕೊಂಡ್ಬರ್ತೀರಿ, ಖರ್ಗೆ ಅವರ ಹೆಸರನ್ನು ಘೋಷಿಸ್ತೀರಿ, ನಿತೀಶ್ ಕುಮಾರ್ ಹೊರಗಡೆ ಹೋಗ್ತಾರೆ. ಹ್ಯಾಂಡ್ಲಿಂಗ್ ಲೀಡರ್ಶಿಪ್ ಕಾಂಗ್ರೆಸ್ ಬಳಿ ಇಂದಿರಾ, ರಾಜೀವ್, ಪಂಡಿತ್ ನೆಹರು ರೀತಿಯ ಒಂದು ಟಾವರಿಂಗ್ ಪರ್ಸ್ನಾಲಿಟಿ. ಸೋನಿಯಾ ಇದ್ದರು 1999ರಿಂದ 14ರವರೆಗೆ. ಶಿ ಮ್ಯಾನೇಜ್ಡ್ ವೆರಿ ವೆಲ್, ಶಿ ಈಸ್ ವೆರಿ ಗ್ರೇಸ್ಫುಲ್. ರಾಹುಲ್ ಗಾಂಧಿ ಆ ನೇತೃತ್ವ ಇಲ್ಲದೆ ಇರೋದು ಕೂಡ INDIA ಒಕ್ಕೂಟಕ್ಕೊಂದು ವಿಸ್ತಾರ ಏನು ಸಿಗಬೇಕು, ಮತ್ತೊಂದು ಡೆಪ್ತ್ ಏನು ಸಿಗಬೇಕು, ಅದು ಸಿಗ್ತಾ ಇಲ್ಲ. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ನ ನಂತರ ದೊಡ್ಡ ದೊಡ್ಡ ರಾಜ್ಯಗಳೇನಿವೆ ಅದರಲ್ಲಿ ಸಮೀಕ್ಷೆ ಏನು ಹೇಳ್ತಾ ಇದೆ, ಜೊತೆಗೆ ದಕ್ಷಿಣದ ರಾಜ್ಯಗಳ ಏನು ಸಮೀಕ್ಷೆಯಲ್ಲಿ ದಕ್ಷಿಣದ ರಾಜ್ಯಗಳ ಮತದಾರರು ಹೇಳ್ತಾ ಇದ್ದಾರೆ, ಇವೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ನೀಡ್ತೀವಿ. ಇನ್ನು ಕರ್ನಾಟಕದ ಸಮೀಕ್ಷೆ ಬಗ್ಗೆ ಕೂಡ ನೋಡೋದಿದೆ ಒಂದು ಚಿಕ್ಕ ಬ್ರೇಕ್ ಆದಮೇಲೆ. ಟೈಮ್ಸ್ ನಾವು ಮಹಾಸಮರ, ಮಹಾ ಸಮೀಕ್ಷೆ ಮತ್ತು ಇಂಡಿಯಾ ಟುಡೆಯ ಸಮೀಕ್ಷೆಯನ್ನು ನಾವು ನೋಡ್ತಾ ಇದ್ವಿ. ಓವರ್ ಆಲ್ ನೋಡಿದ್ವಿ, ಈಗ ರೀಜನ್ ವೈಸ್ ನೋಡ್ತಾ ಹೋಗೋಣ.
ಬನ್ನಿ ಯಾವ ಯಾವ ರಾಜ್ಯಗಳು ಏನು ಹೇಳ್ತಾ ಇವೆ ಅನ್ನೋದನ್ನ ಡೀಟೇಲ್ ಆಗಿ ನಿಮಗೆ ಮಾಹಿತಿ ನೀಡ್ತಾ ಹೋಗ್ತೀವಿ. ಮೊದಲಿಗೆ ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಏನು ಸಮೀಕ್ಷೆ ಹೇಳ್ತಾ ಇದೆ, ಯಾವ ಯಾವ ಸ್ಥಾನಗಳನ್ನು ಯಾರು ಪಡಿತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಟೈಮ್ಸ್ನ ಮಹಾ ಸಮೀಕ್ಷೆಯಲ್ಲಿ ಉತ್ತರ ಪ್ರದೇಶದಲ್ಲಿ 80 ಸ್ಥಾನಗಳಲ್ಲಿ 77 NDA ಕೂಟ ಪಡೆಯುತ್ತೆ, INDIA ಕೂಟ 3 ಸ್ಥಾನಗಳನ್ನು ಪಡೆಯುತ್ತೆ. ಮಹಾರಾಷ್ಟ್ರದಲ್ಲಿ 48ರಲ್ಲಿ 39 NDA ಕೂಟ, INDA ಕೂಟ 9 ಸ್ಥಾನಗಳನ್ನು ಪಡೆಯುತ್ತೆ. ಪಶ್ಚಿಮ ಬಂಗಾಳದ 42ನಲ್ಲಿ 15 3 ಲಾಸ್ ಮಾಡ್ಕೊಳ್ಳುತ್ತೆ ಅಂತ ಈ ಬಾರಿ NDA ಕೂಟಕ್ಕೆ ಹೇಳಲಾಗ್ತಾ ಇದೆ. 27 INDIA ಕೂಟ. ಬಿಹಾರದಲ್ಲಿ 40ರಲ್ಲಿ 35 ಸ್ಥಾನನ NDA ಕೂಟ ಪಡೆದುಕೊಳ್ಳುತ್ತೆ, 5 INDIA ಕೂಟ ಪಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಮಧ್ಯಪ್ರದೇಶಕ್ಕೆ ಹೋಗೋಣ. ಮಧ್ಯಪ್ರದೇಶದ 29ರಲ್ಲಿ 28 NDA ಕೂಟ ಪಡ್ಕೊಳ್ಳುತ್ತೆ, ಕೇವಲ 1 INDIA. ಗುಜರಾತ್ನಲ್ಲಿ 26ಕ್ಕೆ 26 ಕೂಡ NDA ಕೂಟ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತ ಇದೆ. ರಾಜಸ್ಥಾನದಲ್ಲೂ ಸೇಮ್ ರಿಸಲ್ಟ್ ಅಂತ ಹೇಳಲಾಗ್ತಾ ಇದೆ, 25ಕ್ಕೆ 25 NDA ಕೂಟ ಪಡೆದುಕೊಳ್ಳುತ್ತೆ ಅಂತ. ಪಂಜಾಬ್ನ 13 ಸ್ಥಾನಗಳಲ್ಲಿ 3 NDA ಕೂಟ, 8 INDIA ಕೂಟ ಪಡೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಂದುವರೆದಂತೆ ಇಂಡಿಯಾ ಟುಡೆಯ ಮಹಾ ಸಮೀಕ್ಷೆ ನೋಡ್ತಾ ಹೋಗೋದಾದ್ರೆ ಉತ್ತರ ಪ್ರದೇಶದಲ್ಲಿ 72 ಸ್ಥಾನನ NDA ಕೂಟ ಪಡ್ಕೊಳ್ಳುತ್ತೆ, INDIA 8 ಸ್ಥಾನ ಪಡೆಯುತ್ತೆ. ಪಶ್ಚಿಮ ಬಂಗಾಳದ 42ರಲ್ಲಿ 19 NDA ಕೂಟ ಪಡ್ಕೊಳ್ಳುತ್ತೆ, 23 INDIA. ಬಿಹಾರದಲ್ಲಿ 40ರಲ್ಲಿ 32 NDA, INDIA 8 ಸ್ಥಾನ ಪಡೆಯುತ್ತೆ. ಮಹಾರಾಷ್ಟ್ರದಲ್ಲಿ 48ರಲ್ಲಿ 22 NDA ಪಡೆಯುತ್ತೆ, 26 ಸ್ಥಾನಗಳನ್ನ INDIA ಪಡೆದುಕೊಳ್ಳುತ್ತೆ ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಗುಜರಾತ್ ಏನ್ ಹೇಳ್ತಾ ಇದೆ ನೋಡೋಣ. ಗುಜರಾತ್ನಲ್ಲಿ 26 ಸ್ಥಾನದಲ್ಲಿ 26 NDA ಪಡೆದುಕೊಳ್ಳುತ್ತೆ, ಬೇರೆ ಯಾರು ಸ್ಥಾನ ಪಡೆಯೋದಿಲ್ಲ. ರಾಜಸ್ಥಾನದಲ್ಲೂ ಸೇಮ್ ಕಂಟಿನ್ಯೂ ಆಗುತ್ತೆ, 25ಕ್ಕೆ 25 NDA ಪಡೆದುಕೊಳ್ಳುತ್ತೆ. ಮಧ್ಯಪ್ರದೇಶದ 29 ಸ್ಥಾನಗಳಲ್ಲಿ 27 NDA ಪಡ್ಕೊಂಡ್ರೆ 2 ಸ್ಥಾನಗಳನ್ನ INDIA ಪಡೆಯುತ್ತೆ. ಪಂಜಾಬ್ನ 13ರಲ್ಲಿ 2 NDA ಪಡೆಯುತ್ತೆ, INDIA 10 ಸ್ಥಾನಗಳನ್ನ ಪಡೆಯುತ್ತೆ. ದೆಹಲಿಯಲ್ಲಿ ಕ್ಲೀನ್ ಸ್ವೀಪ್ ಆಗುತ್ತೆ, NDA 7ಕ್ಕೆ 7 ಸ್ಥಾನಗಳನ್ನು ಪಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸೌತ್ಗೆ ಬರೋಣ. ದಕ್ಷಿಣ ಭಾರತ ಉತ್ತರ ಭಾರತ ಅನ್ನೋ ಕಾಳಗ ನಡೀತಾ ಇರೋ ಈ ಸಂದರ್ಭದಲ್ಲಿ ಸೌತ್ನಲ್ಲಿ ಏನಾಗುತ್ತೆ? ಕರ್ನಾಟಕದಲ್ಲಿ 28 ಸ್ಥಾನಗಳಲ್ಲಿ 23 NDA ಪಡೆದುಕೊಳ್ಳುತ್ತೆ, 5 INDIA ಪಡೆದುಕೊಳ್ಳುತ್ತೆ. ತಮಿಳುನಾಡಿನಲ್ಲಿ 39ರಲ್ಲಿ ಕೇವಲ 1 NDAಗೆ ಸಿಗುತ್ತೆ, 36 ಸ್ಥಾನಗಳನ್ನ INDIA ಕೂಟ ಪಡೆದುಕೊಳ್ಳುತ್ತೆ, 2 ಇತರರು ಪಡೆದುಕೊಳ್ತಾರೆ. ಆಂಧ್ರ ಪ್ರದೇಶದ 25ನಲ್ಲಿ NDAಗೆ 1 ಸ್ಥಾನ ಸಿಗೋದಿಲ್ಲ, ಇಲ್ಲಿ INDIAಗೂ ಸ್ಥಾನ ಇಲ್ಲ, ಇತರರು 25 ಸ್ಥಾನ ಪಡೆದುಕೊಳ್ತಾರೆ. ತೆಲಂಗಾಣದ 17ರಲ್ಲಿ NDA ಕೂಟ 5 ಪಡೆಯುತ್ತೆ, 9 INDIA ಪಡೆಯುತ್ತೆ, ಇತರರು 3 ಸ್ಥಾನಗಳನ್ನು ಪಡ್ಕೊಳ್ತಾರೆ. ಕೇರಳದಲ್ಲಿ NDAಗೆ 0, INDIA ಕೂಟ 20 ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ. ಪ್ರಾದೇಶಿಕ ಪಕ್ಷಗಳು ಬಲವಾಗಿರೋ ಜಾಗಗಳಲ್ಲಿ ಹಲವು ಭಾಗಗಳಲ್ಲಿ ಇತರ ಆ ಪಕ್ಷಗಳು ಯಾವ್ಯಾವುದು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಇನ್ನು ಟೈಮ್ಸ್ ನೌನ ಮಹಾ ಸಮೀಕ್ಷೆಯನ್ನ ನೀವು ನೋಡ್ತಾ ಇದ್ದೀರಾ. ಇನ್ನು ಇಂಡಿಯಾ ಟುಡೆಯ ಸರ್ವೆನ ನೀವು ನೋಡ್ತಾ ಇದ್ದೀರಾ. ಕರ್ನಾಟಕದಲ್ಲಿ 24 ಸ್ಥಾನಗಳನ್ನ NDA ಪಡೆದುಕೊಳ್ಳುತ್ತೆ, 28ರಲ್ಲಿ INDIA 4 ಸ್ಥಾನ ಪಡೆಯುತ್ತೆ, ಇತರರು ಯಾವುದೇ ಸ್ಥಾನ ಪಡೆಯೋದಿಲ್ಲ. ತಮಿಳುನಾಡಿನಲ್ಲಿ 39 ಸ್ಥಾನಗಳಲ್ಲಿ NDA ಯಾವ ಸ್ಥಾನನೂ ಪಡ್ಕೊಳ್ಳಲ್ಲ, INDIA ಕೂಟ ಮಾತ್ರ ಪಡೆಯುತ್ತೆ, ಇತರರು ಇದರಲ್ಲಿ ಪಡೆಯೋದಿಲ್ಲ. AIADMKಯು ಸ್ಥಾನ ಪಡೆಯೋದಿಲ್ಲ ಅಂತ ಇದೆ. ಆಂಧ್ರ ಪ್ರದೇಶದಲ್ಲಿ 25 ಸ್ಥಾನಗಳಲ್ಲಿ NDA ಕೂಟ 0, ಇಂಡಿಯಾ 0, ಇತರರು 25 ಸ್ಥಾನ ಪಡಿತಾರೆ. ತೆಲಂಗಾಣದ 17 ಸ್ಥಾನಗಳಲ್ಲಿ NDA ಕೂಟ 3 ಸ್ಥಾನ ಪಡೆಯುತ್ತೆ, INDIA 10 ಸ್ಥಾನಗಳನ್ನು ಪಡೆಯುತ್ತೆ, ಇತರರು 3 ಸ್ಥಾನ ಪಡೆಯುತ್ತೆ. ಕೇರಳದಲ್ಲಿ 20 ಸ್ಥಾನದಲ್ಲಿ NDA 0, INDIA 20 ಸ್ಥಾನ ಪಡೆಯುತ್ತೆ. ಇದು ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇರೋದು. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಹಲವು ರಾಜ್ಯಗಳ ಸಮೀಕ್ಷೆನ ನೀವು ನೋಡ್ತಾ ಹೋದ್ರಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಪ್ರಶಾಂತ್, ಮೊದಲಿಗೆ ಬಿಗ್ ಸ್ಟೇಟ್ಸ್ ಕಡೆ ಗಮನ ಹರಿಸೋಣ. ಬಿಗ್ ಸ್ಟೇಟ್ಸ್ ಕಡೆ ಇಂಡಿಯಾ ಟುಡೇ ಮತ್ತು ಟೈಮ್ಸ್ ನಾವು ಹೇಳಿರೋ ಸಮೀಕ್ಷೆಗಳು. ನಾವು 2 ಸಮೀಕ್ಷೆಗಳನ್ನು ನೋಡಿದಾಗ ನೋಡಿ, ಉತ್ತರ ಪ್ರದೇಶದಲ್ಲಿ ಟೈಮ್ಸ್ ನಾವು ಹೇಳ್ತಾ ಇದೆ BJP ವಿಲ್ ರೀಚ್ 77, ಹ್ಯೂಜ್ ವಿಕ್ಟ್ರಿ ಒಂದು ವೇಳೆ ಆದರೆ. ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇದೆ 65ರಿಂದ 70ರವರೆಗೆ ಇರ್ಬೋದು ಅಂತಕ್ಕಂಥದ್ದು. ಮಧ್ಯಪ್ರದೇಶ್, ಗುಜರಾತ್, ರಾಜಸ್ಥಾನ್, ಛತ್ತೀಸ್ಗಢ ಈ 4 ರಾಜ್ಯಗಳಲ್ಲಿ BJP ಸ್ವೀಪ್ ಮಾಡುತ್ತೆ ಅಂತ 2 ಸಮೀಕ್ಷೆಗಳು ಹೇಳ್ತಾ ಇವೆ. ದಿಲ್ಲಿ ಸ್ವೀಪ್ ಮಾಡುತ್ತೆ ಅನ್ನೋದನ್ನು ಕೂಡ 2 ಸಮೀಕ್ಷೆಗಳು ಹೇಳ್ತಾ ಇವೆ. ಆದರೆ ದಕ್ಷಿಣಕ್ಕೆ ಬಂದರೆ ದಕ್ಷಿಣ ಮತ್ತು
ಏನೊಂದು ಪೂರ್ವದ ರಾಜ್ಯಗಳಿವೆ. ನಿಮಗೆ ಪಶ್ಚಿಮ ಬಂಗಾಲ್ BJP ಸೀಟ್ಗಳನ್ನು ಕಡಿಮೆ ಮಾಡ್ಕೊಳ್ಬೋದು, 18 ಇತ್ತು 15 ಆಗ್ಬೋದು ಅಂತಕ್ಕಂಥದ್ದನ್ನು ಸರ್ವೆ ಹೇಳ್ತಾ ಇವೆ. ಆಂಧ್ರ ಮತ್ತು ತಮಿಳ್ನಾಡಿನಲ್ಲಿ ಹೆಚ್ಚು ಕಡಿಮೆ BJPಗೂ ಸ್ಥಾನಗಳಿಲ್ಲ. ತಮಿಳ್ನಾಡಿನಲ್ಲಿ ಕಾಂಗ್ರೆಸ್ DMK ಬಲದ ಮೇಲೆ ಸೀಟ್ಗಳನ್ನು ಗೆಲ್ಲಬಹುದು. ಕೇರಳದಲ್ಲಿ ಕಾಂಗ್ರೆಸ್ ಮತ್ತು CPM ಎರಡೂ 10 ಸೀಟ್ಗಳನ್ನು ಹಂಚ್ಕೊಳ್ಬೋದು ಅಂತಕ್ಕಂಥದ್ದನ್ನು ಸಮೀಕ್ಷೆಗಳು ಹೇಳ್ತಾ ಇವೆ. ನೀವು ಹೇಳದಂತೆ ಉತ್ತರದ ರಾಜ್ಯಗಳಲ್ಲಿ BJPಯ ಸ್ವೀಪ್ ಏನು ಕಾಣ್ತಾ ಇದೆ, ಅದು ದಕ್ಷಿಣದ ರಾಜ್ಯಗಳಲ್ಲಿ ಕಾಣ್ತಾ ಇಲ್ಲ. ನಾನು ಆಗಲೇ ಹೇಳಿದಂತೆ ಸಂಘಟನೆಯ ಬಲ BJPಗಿಲ್ಲ. ತಮಿಳ್ನಾಡಿನಲ್ಲಿ ವೋಟ್ ಶೇರ್ ಜಾಸ್ತಿ ಮಾಡ್ಕೊಳ್ಬೋದು, ಸೀಟ್ ಕನ್ವರ್ಟ್ ಆಗಲ್ಲ. ಕೇರಳದಲ್ಲಿ ವೋಟ್ ಶೇರ್ ಜಾಸ್ತಿ ಆಗುತ್ತೆ, ಸೀಟ್ ಕನ್ವರ್ಟ್ ಆಗಲ್ಲ. ಆಂಧ್ರದಲ್ಲಿ TDP ಮತ್ತು ಜಗನ್ ನಡುವೆ ಕಾಂಗ್ರೆಸ್ ಮತ್ತು BJP ಇಬ್ರಿಗೂ ಅಲ್ಲಿ ಸೀಟ್ಗಳು ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಹೀಗಾಗಿ ಏನೇ ಗುದ್ದಾಡಿದ್ರೂ ಕೂಡ ಕಾಂಗ್ರೆಸ್ ದಕ್ಷಿಣ ಭಾರತದಲ್ಲಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕಾಗತ್ತೆ. ಇನ್ನೊಂದು ಪಂಜಾಬ್ ಇಸ್ ಪ್ರಿಡಾಮಿನೆಂಟ್ಲಿ ಆಂಟಿ ಸೆಂಟರ್ ಸ್ಟೇಟ್. ಅಲ್ಲಿ ಕೇಂದ್ರದ ವಿರುದ್ಧ ಜನಾಕ್ರೋಶ ಯಾವತ್ತೂ ಮಡುಗಟ್ಟಿರುತ್ತೆ. ಇವತ್ತಂತಲ್ಲ, ತಮಿಳುನಾಡು ಮತ್ತು ಪಂಜಾಬ್ ಈ ಎರಡು ರಾಜ್ಯಗಳಲ್ಲಿ ಮೋದಿ ಅಲೆ 2014ರಲ್ಲೂ ಕೂಡ ಇರಲಿಲ್ಲ. ಆ ಕಾರಣದಿಂದ ಅಲ್ಲಿ ಎಷ್ಟು ಸೀಟ್ಗಳನ್ನು ಗೆಲ್ತಾರೆ ಅಂತಕ್ಕಂಥದ್ದು. ಬಟ್ ನೋಡಿ, ಈ ಮ್ಯಾಚ್ ಏನಿದೆ ಭಾವನ, ಇದು ಡೈರೆಕ್ಟ್ ಕಾಂಟೆಸ್ಟ್ನಲ್ಲಿ ಕಾಂಗ್ರೆಸ್ BJPಯಿಂದ ಎಷ್ಟು ಸೀಟ್ ಗೆಲ್ಲುತ್ತೆ ಅನ್ನೋದೇ ಈ ಮ್ಯಾಚ್ನಲ್ಲಿ ಬಹಳ ಮುಖ್ಯ. ನೀವು ಕೇರಳದಲ್ಲಿ ಸೀಟ್ ಗೆಲ್ಬೋದು ಕಾಂಗ್ರೆಸ್ ಹೋಗಿ, ಭಾಳ ದೊಡ್ಡ ಲಾಭ ಆಗಲ್ಲ. ಪಂಜಾಬ್ನಲ್ಲಿ ಸೀಟ್ ಗೆಲ್ಬೋದು, 5 ಆಮ್ ಆದ್ಮಿ ಪಕ್ಷ, 5 ಕಾಂಗ್ರೆಸ್ ಅಂತ ಇಂಡಿಯಾ ಟುಡೇ ಹೇಳ್ತಾ ಇದೆ, ಭಾಳ ದೊಡ್ಡ ಲಾಭ ಆಗಲ್ಲ. ನೀವು ತಮಿಳ್ನಾಡಿನಲ್ಲಿ ಸೀಟ್ಗಳನ್ನು ಗೆಲ್ಬೋದು, ಬಹಳ ದೊಡ್ಡ ಲಾಭ ಆಗಲ್ಲ. ಕಾಂಗ್ರೆಸ್ಗೇನಾದರೂ ಲಾಭ ಆಗಿ BJPಗೆ ನಷ್ಟ ಆಗಬೇಕಿದ್ರೆ ಡೈರೆಕ್ಟ್ ಕಾಂಟೆಸ್ಟ್ ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ರಾಜಸ್ಥಾನ್, ಹರಿಯಾಣ, ಈ 7 ರಾಜ್ಯಗಳ ಸೀಟ್ಗಳೇನಿವೆ, ಇಲ್ಲಿ ಎಷ್ಟು ಕಾಂಗ್ರೆಸ್ ಡೆಂಟ್ ಮಾಡುತ್ತೆ, ಕಾಂಗ್ರೆಸ್ ಲಾಭ ಪಡೆಯುತ್ತೆ ಅನ್ನೋದು ನಿಮ್ಗೆ ಓವರಾಲ್ ಟ್ಯಾಲಿ ಮೇಲೆ, NDA ಟ್ಯಾಲಿ ಮೇಲೆ ಪರಿಣಾಮವನ್ನು ಬೀರ್ಲಿಕ್ಕೆ ಶುರು ಮಾಡುತ್ತೆ. ಇಲ್ಲೀಗ ಪಂಜಾಬ್ನಲ್ಲಿ ನೀವಾದರೂ ಸೀಟ್ ಗೆಲ್ಲಬೇಕು, ಆಮ್ ಆದ್ಮಿ ಆದರೂ ಗೆಲ್ಲಬೇಕು, ಅಂದರೆ ಅದು NDA ಒಕ್ಕೂಟದ ಬಳಿಯೇ ಇರುತ್ತೆ. ನಿಮಗೆ ಕೇರಳದಲ್ಲಿ CPM ಆದರೂ ಗೆಲ್ಲಬೇಕು, ಕಾಂಗ್ರೆಸ್ ಆದರೂ ಗೆಲ್ಲಬೇಕು. ನಿಮ್ಗೆ ಭಾಳ ದೊಡ್ಡ ಟ್ಯಾಲಿಯಲ್ಲಿ ವ್ಯತ್ಯಾಸ ಆಗಲ್ಲ. ಕಾಂಗ್ರೆಸ್ನ ಸೀಟ್ಗಳು ಜಾಸ್ತಿ ಆಗ್ತವೆ ಕಡಿಮೆ ಆಗ್ತವೆ ಅಂತಕ್ಕಂಥದ್ದು BJPಯ ಎಷ್ಟು ಸೀಟ್ಗಳನ್ನು ಕಸಿದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ನಿರ್ಭರ ಆಗುತ್ತೆ. ಬಟ್ ನಿಧಾನವಾಗಿ NDA ಒಕ್ಕೂಟ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಮೊನ್ನೆ ಅಷ್ಟೇ ಕರ್ನಾಟಕದ ಶಾಸಕರು ಹೋಗಿ ದಿಲ್ಲಿಯಲ್ಲಿ ಧರಣಿ ಕೂತರು, ಇವತ್ತು ಕೇರಳದವ್ರು ಕೂಡ್ತಾ ಇದ್ದಾರೆ. ಒಂದು ನಾರ್ತ್ ವರ್ಸಸ್ ಸೌತ್ ಡಿವೈಡ್ ಕ್ರಿಯೇಟ್ ಮಾಡ್ತಕ್ಕಂಥ ಪೊಲಿಟಿಕಲಿ ನಾನು ಹೇಳ್ತಾ ಇದ್ದೀನಿ, ಆರ್ಥಿಕವಾಗಿರ್ತಕ್ಕಂಥ ಕಾರಣಗಳನ್ನ ಇಟ್ಕೊಂಡು ಪೊಲಿಟಿಕಲ್ ಡಿವೈಡ್ ಕ್ರಿಯೇಟ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಬಟ್ ನನಗನ್ಸುತ್ತೆ ಇಟ್ ಡಸಂಟ್ ಮೇಕ್ ಲಾಟ್ ಆಫ್ ಸೆನ್ಸ್. ಕರ್ನಾಟಕದಲ್ಲಿ ಇಟ್ ಮೇಕ್ಸ್ ಸೆನ್ಸ್, ಬಟ್ ಬೇರೆ ರಾಜ್ಯಗಳಲ್ಲಿ ನೀವು ಅವರು ಇಂಟರ್ಚೇಂಜ್ ಆಫ್ ಸೀಟ್ಸ್ ಆದರೆ NDA ಸೀಟ್ ಮೇಲೆ ಪರಿಣಾಮ ಬೀರಲ್ಲ. ಇಫ್ ಯು ವಾಂಟ್ ಟು ಕಟ್ ಡೌನ್ NDA ಸೀಟ್ಸ್, ನಾನು ಹೇಳಿದ 7-8 ರಾಜ್ಯಗಳಲ್ಲಿ ಕಾಂಗ್ರೆಸ್ ಹ್ಯಾಸ್ ಟು ಗೇನ್, ಕಾಂಗ್ರೆಸ್ ಹ್ಯಾಸ್ ಟು ಸ್ನ್ಯಾಚ್ ಸೀಟ್ಸ್ ಫ್ರಮ್ BJP. ಹೆಂಗೆ ಅಂತದು ಡೈರೆಕ್ಟ್ ಕಾಂಟೆಸ್ಟಲ್ಲಿ ಸೀಟ್ ಗೆಲ್ಲಬೇಕು. ಈಗ ಯಾಕೆ ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಫಲಿತಾಂಶದ ನಿರೀಕ್ಷೆಯಲ್ಲಿ ಅನೇಕ ವಿಶ್ಲೇಷಣೆಕಾರರಿದ್ದರು ಅಂತಂದರೆ, ಅಲ್ಲಿ ಆ್ಯಂಟಿ ಇನ್ಕಂಬನ್ಸಿ ಇತ್ತು ಮಧ್ಯಪ್ರದೇಶದಲ್ಲಿ 20 ವರ್ಷಗಳ ಸರ್ಕಾರ. ಅದಾದ ಬಳಿ ಅದು ರಿಪೀಟ್ ಆಗ್ತಾ ಇದೆ, 153 ಸೀಟ್ಗಳನ್ನು ತೆಗೆದುಕೊಂಡು. ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಸರ್ಕಾರ ಡಿಡ್ ಫೇರ್ಲಿ ಬೆಟರ್, ಬಟ್ ಗೌರ್ಮೆಂಟ್ ರಿಪೀಟ್ ಆಗಲಿಲ್ಲ. BJPಯ ರಾಜ್ಯಗಳಲ್ಲಿ ಕಾಂಗ್ರೆಸ್ ಎಷ್ಟು ಸೀಟ್ ಗೆಲ್ಲುತ್ತೆ ಅನ್ನೋದೇ ಮುಖ್ಯ. ಈಗ ಕರ್ನಾಟಕದಲ್ಲಿ ನಿಮಗೆ JDS BJP ಜೊತೆಗಿದೆ, ಕರ್ನಾಟಕದಲ್ಲಿ ಎಷ್ಟು ಸೀಟ್ ಜಾಸ್ತಿ ಗೆಲ್ಲುತ್ತೆ ಅನ್ನೋದರ ಮೇಲೆ ನಿಮಗೆ ಲಾಭ ನಷ್ಟದ ಲೆಕ್ಕಾಚಾರ ಆಗುತ್ತೆ. ನೀವು ಕೇರಳದಲ್ಲಿ, ತಮಿಳ್ನಾಡಿನಲ್ಲಿ, ಪಂಜಾಬ್ನಲ್ಲಿ ಗೆದ್ದರೆ ಅದು ತುಂಬ ವ್ಯತ್ಯಾಸ ಆಗಲ್ಲ. ಕಾಂಗ್ರೆಸ್ನ ಟ್ಯಾಲಿ ಜಾಸ್ತಿ ಆಗ್ಬೋದು, ಬಟ್ BJPಯ ಟ್ಯಾಲಿ ಕಡಿಮೆ ಆಗಿ ಅದು ಕಾಂಗ್ರೆಸ್ನಲ್ಲಿ ಹೋದರೆ ಮಾತ್ರ ನಿಮಗೆ ಓವರಾಲ್ ರಿಸಲ್ಟ್ನಲ್ಲಿ, ಮ್ಯಾಕ್ರೋ ಪಿಕ್ಚರ್ನಲ್ಲಿ ಬದಲಾವಣೆ ಕಾಣಲಿಕ್ಕೆ ಶುರು ಆಗುತ್ತೆ. ಅದನ್ನು ಕಾಂಗ್ರೆಸ್ ಮಾಡಲಿಕ್ಕೆ ಸಾಧ್ಯ ಆಗತ್ತಾ? ಪದೇ ಪದೇ ಪೊಲಿಟಿಕಲ್ ಪಂಡಿತ್ ಸರ್ವೆಗಳು ಕೇಳ್ತಾ ಇರತಕ್ಕಂಥದ್ದೇನು ಕಾಂಗ್ರೆಸ್ಗೆ, ನೀವು 55ರಿಂದ 100ರ ಗಡಿಯಾಚೆಗೆ ತಲುಪ್ತೀರಾ? NDA ಒಕ್ಕೂಟ ಶುರುವಾದಾಗ ಆ ಕಾನ್ಫಿಡೆನ್ಸನ್ನು ಕಾಂಗ್ರೆಸ್ ತೋರಿಸ್ತಾ ಇತ್ತು. ಆದರೆ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ, ರಾಮ ಮಂದಿರದ ಪ್ರತಿಷ್ಠಾಪನೆಯ ನಂತರ ನಿಧಾನವಾಗಿ ಕಾಂಗ್ರೆಸ್ ಕೂಡ ಆ ಕಾನ್ಫಿಡೆನ್ಸನ್ನು ಕಳೆದುಕೊಳ್ತಾ ಇದೆ. ರೈಟ್. ಇನ್ನು ಕರ್ನಾಟಕಕ್ಕೆ ಬರೋಣ. ಕರ್ನಾಟಕದ ಸರ್ವೆ ಏನು ಹೇಳ್ತಾ ಇದೆ,
ಯಾವ ಯಾವ ಭಾಗಗಳಲ್ಲಿ ಇದರ ಎಫೆಕ್ಟ್ ಹೇಗಿರುತ್ತೆ ಎಲ್ಲದರ ಬಗ್ಗೆ ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಟೈಮ್ಸ್ ನೌ ಮತ್ತು ಇಂಡಿಯಾ ಟುಡೇ ಸಮೀಕ್ಷೆ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಈಗಾಗಲೇ ಓವರ್ ಆಲ್ ಮಾತಾಡಿದ್ವಿ, ದೊಡ್ಡ ದೊಡ್ಡ ರಾಜ್ಯಗಳು ಯಾವ ರೀತಿ ಸಮೀಕ್ಷೆಯಲ್ಲಿ ಜನ ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ಮಾತಾಡಿದ್ವಿ. ಕರ್ನಾಟಕದ ವಿಷಯಕ್ಕೆ ಬರೋಣ. ಕರ್ನಾಟಕದಲ್ಲಿ ಸಮೀಕ್ಷೆ ಏನ್ ಹೇಳ್ತಾ ಇದೆ ಅನ್ನೋದನ್ನ ನಿಮಗೆ ಮಾಹಿತಿ ನೀಡ್ತಾ ಹೋಗ್ತೀವಿ. ಮೊದಲಿಗೆ ಟೈಮ್ಸ್ ನೌನ ಸಮೀಕ್ಷೆ ನೋಡೋಣ. ಟೈಮ್ಸ್ ನೌ ಕರ್ನಾಟಕದಲ್ಲಿ ಮಾಡಿರುವ ಸರ್ವೆಯ ಪ್ರಕಾರ 28 ಕ್ಷೇತ್ರಗಳಲ್ಲಿ ಬಿಜೆಪಿ 21 ಸ್ಥಾನ ಪಡೆದುಕೊಳ್ಳುತ್ತೆ. ಅಂದ್ರೆ 4+1 ಸ್ಥಾನವನ್ನ ಕಳೆದುಕೊಳ್ಳುತ್ತೆ. ಕಾಂಗ್ರೆಸ್ 5 ಸ್ಥಾನಗಳನ್ನ ಪಡೆಯುತ್ತೆ, ಜೆಡಿಎಸ್ 2 ಸ್ಥಾನ ಪಡೆಯುತ್ತೆ ಅಂತ ಟೈಮ್ಸ್ ನೌನ ಮಹಾ ಸಮೀಕ್ಷೆ ಹೇಳ್ತಾ ಇದೆ. ಹಾಗಾದ್ರೆ ವೋಟ್ ಶೇರ್ ಏನಾಗಿರುತ್ತೆ, ವೋಟ್ ಶೇರ್ ಈ ಬಾರಿಯ ಸಮೀಕ್ಷೆಯಲ್ಲಿ ಏನ್ ಹೇಳ್ತಾ ಇದೆ ಅನ್ನೋದನ್ನ ನೋಡೋಣ. ಬಿಜೆಪಿ 46.2% ವೋಟ್ಗಳನ್ನ ಪಡೆದುಕೊಳ್ಳುತ್ತೆ, 21 ಸ್ಥಾನ ಪಡೆಯುತ್ತೆ. ಕಾಂಗ್ರೆಸ್ 42.3% ಮತಗಳನ್ನ ಪಡ್ಕೊಳ್ಳುತ್ತೆ, 5 ಸ್ಥಾನ. ಜೆಡಿಎಸ್ 8.4 ವೋಟ್ ಶೇರ್ ಪಡ್ಕೊಳ್ಳುತ್ತೆ, 2 ಸ್ಥಾನ. ಇತರರು ಯಾವುದೇ ಸ್ಥಾನ ಪಡೆದೇ ಇದ್ರು 3.1% ಮತ ಪಡೆದುಕೊಳ್ತಾರೆ. ಇನ್ನು ಇಂಡಿಯಾ ಟುಡೇ ಸಮೀಕ್ಷೆ ಏನ್ ಹೇಳ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಟೈಮ್ಸ್ ನೌನ ಸಮೀಕ್ಷೆ ನೀವೀಗ ನೋಡ್ತಾ ಇದ್ದೀರಾ. ಈಗ ನೋಡ್ತಾ ಇರೋದು ಇಂಡಿಯಾ ಟುಡೇ ಸಮೀಕ್ಷೆ. ಬಿಜೆಪಿ ಪ್ಲಸ್ 24 ಸ್ಥಾನ ಪಡೆಯುತ್ತೆ, ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್. ಕಾಂಗ್ರೆಸ್ 4 ಸ್ಥಾನಗಳನ್ನ ಪಡೆಯುತ್ತೆ, ಬಿಜೆಪಿ ಪ್ಲಸ್ 24 ಸ್ಥಾನ. ವೋಟ್ ಶೇರ್ ಏನ್ ಹೇಳ್ತಾ ಇದೆ ಅನ್ನೋದನ್ನ ನೋಡೋಣ. ಇಂಡಿಯಾ ಟುಡೇ ಸಮೀಕ್ಷೆನ ನೀವು ನೋಡ್ತಾ ಇದ್ದೀರಾ. ಎರಡೂ ಸಮೀಕ್ಷೆಗಳು ಕರ್ನಾಟಕದಲ್ಲಿ ಜನಸಾಮಾನ್ಯ ಏನ್ ಹೇಳ್ತಿದ್ದಾನೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇಂಡಿಯಾ ಟುಡೆಯ ವೋಟ್ ಶೇರ್ ಸಮೀಕ್ಷೆ ಬಿಜೆಪಿ ಪ್ಲಸ್ 53% ವೋಟ್ ಶೇರ್ ಅನ್ನ ಪಡೆದುಕೊಳ್ಳುತ್ತೆ, 24 ಸ್ಥಾನ. ಕಾಂಗ್ರೆಸ್ 42% ವೋಟ್ ಶೇರ್ ಅನ್ನ ಪಡೆಯುತ್ತೆ, 4 ಸ್ಥಾನಗಳನ್ನ ಪಡೆಯುತ್ತೆ. ಇತರರು 5% ವೋಟ್ ಶೇರ್ ಅನ್ನ ಪಡಿಬಹುದಾಗಿದೆ. ಈಗ ಅಕ್ಕಪಕ್ಕ ಇಟ್ಟು ನೋಡೋಣ ಎರಡೂ ಸಮೀಕ್ಷೆಗಳು ಹೇಳ್ತಾ ಇರೋದು ಏನು ಅಂತ. ಒಂದು ಕಡೆ ಟೈಮ್ಸ್ ನೌ ಮತ್ತು ಇಂಡಿಯಾ ಟುಡೇ ಸಮೀಕ್ಷೆಯನ್ನ ನೀವು ನೋಡ್ತಾ ಇದ್ದೀರಾ. ಟೈಮ್ಸ್ ನೌನ ಸಮೀಕ್ಷೆ 23 ಸ್ಥಾನಗಳನ್ನ ಬಿಜೆಪಿ ಪಡೆಯುತ್ತೆ, 54.6% ಮತದ ಶೇರ್ ಅನ್ನ ಪಡ್ಕೊಳ್ಳೋದಕ್ಕೆ. ಕಾಂಗ್ರೆಸ್ 5 ಸ್ಥಾನಗಳನ್ನ ಪಡೆಯುತ್ತೆ, 42.3% ವೋಟ್ಗಳನ್ನ ಪಡೆದುಕೊಳ್ಳುತ್ತೆ. ಇತರರು 3.1% ವೋಟ್ಗಳನ್ನ ಪಡೆದುಕೊಳ್ತಾರೆ. ಇಂಡಿಯಾ ಟುಡೇ ಸಮೀಕ್ಷೆ ಪ್ರಕಾರ 24 ಸ್ಥಾನವನ್ನ ಬಿಜೆಪಿ ಪ್ಲಸ್ ಪಡೆದುಕೊಳ್ಳುತ್ತೆ, 53% ವೋಟ್ ಶೇರ್ ಅನ್ನ ಪಡ್ಕೊಳ್ಳುತ್ತೆ. ಕಾಂಗ್ರೆಸ್ 4 ಸ್ಥಾನಗಳನ್ನ ಪಡೆದು 42% ವೋಟ್ ಶೇರ್, ಇತರರು 5% ಮತವನ್ನ ಪಡೆದುಕೊಳ್ತಾರೆ. ಹಾಗೆ ಜನರಿಗೆ ಪ್ರಶ್ನೆ ಕೇಳಲಾಯಿತು, ಏನಂತ? ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಕಾರ್ಯನಿರ್ವಹಣೆ ಹೇಗಿದೆ ಅಂತ ಕೇಳಿದ ಪ್ರಶ್ನೆಗೆ ಅತ್ಯುತ್ತಮ ಆಡಳಿತ ಅಂತ 18% ಜನ ಹೇಳಿದ್ದಾರೆ, ಕೆಟ್ಟ ಆಡಳಿತ ಅಂತ 34% ಜನ ಹೇಳಿದ್ದಾರೆ, ಏನೂ ಹೇಳೋದಕ್ಕಾಗ್ತಾ ಇಲ್ಲ ಅಂತ 21% ಜನ ಹೇಳಿದ್ದಾರೆ, ಸಮಾಧಾನ ತಂದಿದೆ ಅಂತ 27% ಜನ ಹೇಳಿದ್ದಾರೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಕಾರ್ಯನಿರ್ವಹಣೆ ಹೇಗಿದೆ ಅಂತ ರಾಜ್ಯದ ಜನರನ್ನ ಪ್ರಶ್ನೆ ಮಾಡಲಾಯಿತು. ಆ ಪ್ರಶ್ನೆಗೆ ಉತ್ತರ ನೋಡ್ತಾ ಇದ್ದೀರಾ. ಇನ್ನು ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಿಗೆ ಬಂದಿದಾರಲ್ಲ, ಇದರ ಇಫೆಕ್ಟ್ ಹೇಗಿರುತ್ತೆ ಅಂತ ಜನರನ್ನ ಕೇಳಲಾಯಿತು. ಇದರ ಸಮೀಕ್ಷೆ ನೀವು ನೋಡ್ತಾ ಇದ್ದೀರಾ. ಹೆಚ್ಚು ಪರಿಣಾಮ ಬೀರುತ್ತೆ ಅಂತ 41% ಜನ ಹೇಳಿದ್ದಾರೆ, ಅದೇನೂ ಹೇಳೋದಕ್ಕಾಗೋದಿಲ್ಲ ಅಂತ 11% ಜನ ಹೇಳಿದ್ದಾರೆ, ಪರಿಣಾಮ ಬೀರೋದಿಲ್ಲ ಅಂತ 12% ಜನ ಹೇಳಿದ್ದಾರೆ, ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರಬಹುದು ಅಂತ 36% ಜನ ಹೇಳಿದ್ದಾರೆ. ಸೊ ಕರ್ನಾಟಕದ ಜನ ಸರ್ವೆಯಲ್ಲಿ ಏನ್ ಹೇಳಿದ್ದಾರೆ ಅನ್ನೋದನ್ನ ನೀವು ನೋಡಿದ್ರಿ. ಪ್ರಶಾಂತ್, ಕರ್ನಾಟಕದ ಸರ್ವೆಯನ್ನು ನೀವು ನೋಡ್ತಾ ಇದ್ದೀರಾ ಟೈಮ್ಸ್ ನೌ ಮತ್ತು ಇಂಡಿಯಾ ಟುಡೇ. ನೋಡಿ, ಕರ್ನಾಟಕದಲ್ಲಿ ನೀವು ವೋಟ್ ಶೇರ್ಗಳು ಅಂದರೆ ಸ್ವಲ್ಪ ವೋಟ್ ಶೇರ್ನಲ್ಲಿ ಕನ್ಫ್ಯೂಸಿಂಗ್. ಈಗ 53% ವೋಟನ್ನು ಬಿ ಜೆ ಪಿ ಪ್ಲಸ್ ಎಲ್ಲ ಕ್ಷೇತ್ರಗಳಲ್ಲಿ ತೆಗೆದುಕೊಂಡ್ರೆ 28 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು. ಓಕೆ, ಅಂದರೆ ನಿಮಗೆ ಪ್ರಶ್ನೆ ಇರ್ತಕ್ಕಂಥದ್ದೇನು, ಹಳೆ ಮೈಸೂರಿನ 8 ಕ್ಷೇತ್ರಗಳೇನಿವೆ, ಬೆಂಗಳೂರು ಬಿಟ್ಟು 8 ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ನಡುವೆ ವೋಟ್ ಟ್ರಾನ್ಸ್ಫರ್ ಅಂದುಕೊಂಡಂತೆ ಆಗತ್ತಾ, ಅಥವಾ ಅದರಲ್ಲೂ ಕೂಡ ಸ್ವಲ್ಪ ಶೇರನ್ನು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಬಳಿ ತೆಗೆದುಕೊಂಡು ಹೋದರೆ ಫಲಿತಾಂಶಗಳಲ್ಲಿ ಸ್ವಲ್ಪ ಮಟ್ಟಿಗಿನ ಏರುಪೇರು ಆಗಬಹುದು. ಯಾಕಂದರೆ ಜೆ ಡಿ ಎಸ್ ನಾವೀಗ ಮಂಡ್ಯದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿ ಆದರೂ ಕೂಡ ಸೀಟ್ ಗೆಲ್ಲುತ್ತಾ. ಹಾಸನದಲ್ಲಿ ಈ ಬಾರಿ ಸ್ವಲ್ಪ ಪ್ರಜ್ವಲ್ ರೇವಣ್ಣ ಆ್ಯಂಟಿ ಇನ್ಕಂಬನ್ಸಿಯನ್ನು ಎದುರಿಸ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ನಿಂತರೆ ಬಿ ಜೆ ಪಿಯ ಕ್ಯಾಂಡಿಡೇಟ್ ಯಾರು? ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಎಸ್ ಆರ್ ವಿಶ್ವನಾಥ್ ಮತ್ತು ಸುಧಾಕರ್ಗೆ ತೂತು ಮೇಮೆ ನಡೀತಾ ಇದೆ. ಕೋಲಾರ ಬಿ ಜೆ ಪಿಯ ಸ್ಟ್ರಾಂಗ್ ಹೋಲ್ಡ್ ಅಲ್ಲ, ಕೋಲಾರ ಕಾಂಗ್ರೆಸ್ನ ಸ್ಟ್ರಾಂಗ್ ಹೋಲ್ಡ್. ಕಾಂಗ್ರೆಸ್ನ ಒಳಜಗಳದಿಂದ ಕಳೆದ ಬಾರಿ ಬಿ ಜೆ ಪಿ ಗೆದ್ದಿತ್ತು. ಹೀಗಾಗಿ ಈ ಸೀಟ್ಗಳಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ನಡುವೆ ಟ್ರಾನ್ಸ್ಫರ್ ಆಫ್ ವೋಟ್ಸ್ ಆಗುತ್ತಾ, ಅದು ಪ್ರಾಯಶಃ ಫಲಿತಾಂಶದ ಸೀಟನ್ನು ನಿರ್ಧರಿಸುತ್ತೆ ಅಂತ ನನಗನ್ಸುತ್ತೆ. ಬಟ್ ಒಂದು ಸ್ಪಷ್ಟವಾಗಿ ಕಾಣ್ತಾ ಇದೆ,
2023 ವಿಧಾನಸಭಾ ಚುನಾವಣೆಯಲ್ಲಿ ಏನು BJP ನಷ್ಟವನ್ನು ಅನುಭವಿಸಿತ್ತು, ಲೋಕಸಭೆಗೆ ಬಂದಾಗ ಮೋದಿ ಹೆಸರಿನಲ್ಲಿ 7-8% ವೋಟನ್ನು ಜಾಸ್ತಿ ಮಾಡ್ಕೊಳ್ಬೋದು ಅಂತಕ್ಕಂಥದ್ದನ್ನು ಎರಡೂ ಸರ್ವೆ ಹೇಳ್ತಾ ಇವೆ. ಕರಾವಳಿ, ಮುಂಬೈ ಕರ್ನಾಟಕ, ಮಧ್ಯ ಕರ್ನಾಟಕದಲ್ಲಿ BJPಗೆ ದೊಡ್ಡ ಸಮಸ್ಯೆ ಆಗಲಿಕ್ಕಿಲ್ಲ. ಹೈದರಾಬಾದ್ ಕರ್ನಾಟಕ ಮತ್ತು ಬೆಂಗಳೂರು ಹೊರತುಪಡಿಸಿದ ಹಳೆ ಮೈಸೂರಿನಲ್ಲಿ ಕಾಂಗ್ರೆಸ್ ಎಷ್ಟು ಟಕ್ಕರ್ ಕೊಡುತ್ತೆ. ಯಾಕಂದರೆ ಕಲಬುರಗಿ ಕಾಂಗ್ರೆಸ್ನ ಒಂದು ಕಾಲದ ಸ್ಟ್ರಾಂಗ್ ಹೋಲ್ಡ್. ಬೀದರ್ ಧರ್ಮಸಿಂಗ್ ಅವರು ಹೋದ ನಂತರ ಕಾಂಗ್ರೆಸ್ ಗೆದ್ದಿಲ್ಲ, 2 ಬಾರಿ BJP ಗೆದ್ದಿದೆ. ರಾಯಚೂರು, ಬಳ್ಳಾರಿ ಮತ್ತು ಕೊಪ್ಪಳದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸಾಧನೆ ಚೆನ್ನಾಗಿದೆ. ಅದು ಲೋಕಸಭೆಯಲ್ಲಿ ರಿಪೀಟ್ ಆಗತ್ತಾ? ಆ 5 ಸೀಟ್ಗಳು ಮತ್ತು ಈ 13 ಸೀಟ್ಗಳಲ್ಲಿ ನನಗನ್ಸುತ್ತೆ ಕಾಂಗ್ರೆಸ್ ಕ್ಯಾನ್ ಗಿವ್ ಟಕ್ಕರ್ ಟು BJP ಪ್ಲಸ್ JDS ಸೇರಿದಂತೆ. ಅದು ಸಾಧ್ಯ ಆಗತ್ತಾ ಅನ್ನೋದು ದೊಡ್ಡ ಪ್ರಶ್ನೆ. ಒಂದು ಟ್ರೆಂಡನ್ನು ನಾವು ನೋಡ್ತಾ ಇದ್ದೀವಿ. ವಿಧಾನಸಭೆಯಲ್ಲಿ ವೋಟರ್ ಹೇಗೆ ಇದ್ದರೂ ಲೋಕಸಭೆಗೆ BJPಯ ವೋಟರ್ ಜೊತೆಗೆ ಬೇರೆ ವೋಟರ್ ಕೂಡ BJPಯತ್ತ ಕರ್ನಾಟಕದಲ್ಲಿ ಹೆಚ್ಚು ವಾಲ್ತಾನೆ ಅಂತಕ್ಕಂಥದ್ದು ನಾವು ಇಷ್ಟು ದಿನಗಳವರೆಗೆ ನೋಡಿದ್ವಿ. 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದು 14ರಲ್ಲೇ ನೋಡಿದ್ವಿ ಅದನ್ನು. 18ರಲ್ಲಿ ಫಲಿತಾಂಶ ಮತ್ತು 19ರ ಫಲಿತಾಂಶವನ್ನು ಕೂಡ ನೋಡಿದ್ವಿ. ಈ ಬಾರಿ 23ರ ಫಲಿತಾಂಶದ ಸ್ವಲ್ಪ ಟೇಕ್ ಅವೇಯನ್ನು ಕಾಂಗ್ರೆಸ್ ಕರ್ನಾಟಕದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ನನಗೆ ಕಳೆದ 6 ತಿಂಗಳ ಹಿಂದೆ ಅನ್ನಿಸ್ತಾ ಇತ್ತು BJP ವಿಲ್ ಮ್ಯಾನೇಜ್ ಟು ಗೆಟ್ ಅರೌಂಡ್ 14 to 15, ಹೆಚ್ಚು ಕಡಿಮೆ ಅಷ್ಟೇ ನಂಬರ್ ಆಫ್ ಸೀಟ್ಸು ಕಾಂಗ್ರೆಸ್ದು ಕೂಡ ಬರಬಹುದು ಅಂತಕ್ಕಂಥದ್ದು. ಆದರೆ ವಿಜೇಂದ್ರ ಅಧ್ಯಕ್ಷ ಆದ ನಂತರ ಮತ್ತು ಈ ಗ್ಯಾರಂಟಿ ಯೋಜನೆ, ಈಗ ಅದು ಗ್ಯಾರಂಟಿಗಳು ಹೇಗಿವೆ ಭಾವನಾ ನೋಡಿ, ನೀವು ಒಂದು ಚುನಾವಣೆಯಲ್ಲಿ ಘೋಷಣೆ ಮಾಡಿದಾಗ ಮತದಾರ ಅದಕ್ಕೆ ವೋಟ್ ಕೊಡ್ತಾನೆ. ಆ ಗ್ಯಾರಂಟಿಗಳ ಕಾರಣದಿಂದ 2ನೇ ಟರ್ಮ್ ವೋಟ್ ಕೊಡ್ತಾನ ಅನ್ನೋದರ ಬಗ್ಗೆ ನಿಮ್ಗೆ ಗ್ಯಾರಂಟಿ ಇಲ್ಲ. ಅದು ದಿಸ್ ಇಲೆಕ್ಷನ್ ಇಸ್ ಅ ಲಿಟ್ಮಸ್ ಟೆಸ್ಟ್ ಫಾರ್ ದ್ಯಾಟ್. ಕಾಂಗ್ರೆಸ್ ಅಂದ್ಕೊಳ್ತಾ ಇದೆ ಗ್ಯಾರಂಟಿಗಳಿಂದಲೇ ನಾವು ಒಂದು 15 ಸೀಟ್ ಗೆದ್ದು ಬಿಡ್ತೀವಿ ಅಂತಕ್ಕಂಥ. ಮೋದಿ ಫ್ಯಾಕ್ಟರ್ ಕರ್ನಾಟಕದಲ್ಲಿ ಓವರ್ ರೀಡಿಂಗ್ ಒಂದು ರೀತಿ ಎಲ್ಲ ಫ್ಯಾಕ್ಟರ್ಗಳನ್ನು ಬದಿಗೆ ಸರಿಸುವ ಶಕ್ತಿ ಅದಕ್ಕಿದೆ. ವಿಧಾನಸಭೆಯಲ್ಲಿ ಅದಿರಲಿಲ್ಲ, ಲೋಕಸಭೆಯಲ್ಲಿ ಅದಿರುತ್ತೆ. ಆ ಸಂದರ್ಭದಲ್ಲಿ ಸೀಟಿನ ಪ್ರೊಜೆಕ್ಷನ್ಸ್ ಹೇಗೆ ಬದಲಾಗತ್ತೆ ಅಂತಕ್ಕಂಥದ್ದು. ಆದರೆ ಕಾಂಗ್ರೆಸ್ ನನಗನ್ಸುತ್ತೆ ಹೈದರಾಬಾದ್ ಕರ್ನಾಟಕದ 5 ಸೀಟ್ಗಳು ಮತ್ತು ಹಳೆ ಮೈಸೂರಿನ 8 ಸೀಟ್ಗಳು, ಟೋಟಲ್ 13 ಸೀಟ್ಗಳಲ್ಲಿ ಕಾಂಗ್ರೆಸ್ ಎಷ್ಟು ದೊಡ್ಡ ಟಕ್ಕರ್ ಕೊಡುತ್ತೆ. ಬೆಂಗಳೂರು ಐ ಡೋಂಟ್ ಥಿಂಕ್, ಬೆಂಗಳೂರಿನ ಅಂದರೆ ಬೆಂಗಳೂರು ಸೌತ್ BJPಯ ಭದ್ರಕೋಟೆ, ಬೆಂಗಳೂರು ಸೆಂಟ್ರಲಲ್ಲಿ ಸ್ವಲ್ಪ ಅವಕಾಶ ಇದೆ. ಬೆಂಗಳೂರು ನಾರ್ತ್ ಅಗೇನ್ ಕಳೆದ 3 ಸಲದಿಂದ BJP ಸುಲಭವಾಗಿ ಗೆಲ್ತಾ ಇದೆ. ಮುಂಬೈ ಕರ್ನಾಟಕದಲ್ಲಿ ಲಿಂಗಾಯತರು ಮತ್ತೆ ಮೋದಿ ಜೊತೆಗೆ ಒಟ್ಟಿಗೆ ಬರುವ ಲಕ್ಷಣಗಳು ಕಾಣ್ತಾ ಇವೆ. ಕರಾವಳಿಯಲ್ಲಂತೂ ನಾವು ನೋಡ್ತಾನೇ ಇದ್ದೀವಿ, ಕಾರವಾರ, ಉಡುಪಿ ಮತ್ತು ಮಂಗಳೂರು ಅದೊಂದು ರೀತಿ BJPಯ ಭದ್ರಕೋಟೆಗಳಾಗಿ ಪರಿಣಮಿತವಾಗ್ತವೆ, ವಿಧಾನಸಭೆಯಲ್ಲೇ ಕಂಡಿತ್ತು. ಹೀಗಾಗಿ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಡೆಂಟ್ ಮಾಡಬಹುದು ಅನ್ನೋದು ಹೈದರಾಬಾದ್ ಕರ್ನಾಟಕ ಮತ್ತು ಹಳೆ ಮೈಸೂರಿನಲ್ಲಿ ಸ್ಪಷ್ಟವಾಗಿ ಕಾಣಬೇಕು. ಒಕ್ಕಲಿಗ ನೋಡಿ, ಕಳೆದ ಬಾರಿ ಒಕ್ಕಲಿಗರು, ಲಿಂಗಾಯತರು ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ ಜೊತೆಗೆ ಬಂದಿದ್ದರು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅನ್ನುವ ಕಾರಣಕ್ಕೋಸ್ಕರ ಹಿಂದುಳಿದ ವರ್ಗಗಳು, BJP ಬರಬಾರದು ಅನ್ನುವ ಕಾರಣಕ್ಕೆ ಮುಸ್ಲಿಮರು, ದಲಿತ್ ರೈಟ್ ಖರ್ಗೆ ಮತ್ತು ಪರಮೇಶ್ವರ್ ಕಾರಣದಿಂದ ಕಾಂಗ್ರೆಸ್ನ ಒಟ್ಟಿಗೆ ಬಂದಿದ್ದರು. ಅವರು ಎಷ್ಟು ಒಟ್ಟಿಗೆ ಉಳಿತಾರೆ? ಸರ್ವೆ ಏನು ಹೇಳ್ತಾ ಇದೆ, ಕಾಂಗ್ರೆಸ್ ವಿಲ್ ರಿಟೈನ್ ಇಟ್ಸ್ ವೋಟ್ ಶೇರ್. ದಟ್ ಈಸ್ ನಾಟ್ ಅದು ಪ್ರಶ್ನೆ ಅಲ್ಲ. ಪ್ರಶ್ನೆ ಇರೋದು ಕಾಂಗ್ರೆಸ್ ಹ್ಯಾಸ್ ಟು ರೀಚ್ 50 ಟು ವಿನ್ ಎ ಸೀಟ್. ಅಂದರೆ ಒಂದೊಂದು ಸೀಟ್ನಲ್ಲಿ ನಿಮಗೆ 8-9% ವೋಟ್ಗಳನ್ನು ಜಾಸ್ತಿ ಪಡಿಬೇಕು. ಅದು ಹೆಂಗೆ ಸಾಧ್ಯ ಆಗುತ್ತೆ? ಅದು ಸಾಧ್ಯ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇವೆಲ್ಲದರ ಬಗ್ಗೆ ಡೀಟೇಲ್ ಆದ ಚರ್ಚೆನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ನೀವು ನೋಡಬಹುದು. ಲೋಕಸಭೆ ಎಲೆಕ್ಷನ್ನ ಪಿನ್ ಟು ಪಿನ್ ಮಾಹಿತಿಯನ್ನ ಎಲೆಕ್ಷನ್ನ ಹೆಡ್ ಕ್ವಾರ್ಟರ್ಸ್ ಆಗಿರೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಪ್ರತಿ ದಿನವೂ ಕೂಡ ನೀವು ನೋಡಬಹುದು. ಇದೇ ಸುದ್ದಿಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.